ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಈಗ ನಿಮ್ಮ ಮುಂದೆ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಮದ್ಯ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸಂಬೋಧನೆ ಕರ್ನಾಟಕ. ಒಂದು ವೇಳೆ ಇವತ್ತಿನ ಈ ಮನವಿ ಕೊಡುವಂತಹ ಅಥವಾ ಆಗ್ರಹ ಮಾಡುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಹೋರಾಟವನ್ನು ಗೌರವಿಸಿ ಚಿತ್ರದುರ್ಗ ಜಿಲ್ಲೆಯ ಅಬಕಾರಿ ಇಲಾಖೆಯ ಡಿವೈಎಸ್ಪಿ, ಅಬಕಾರಿ ಇಲಾಖೆಯ ಉಪ ಅಧೀಕ್ಷಕರು RI ಕೂಗರ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಸಭೆಯ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಿದ್ದೀನಿ. ಹಾಗೆಯೇ ಬೊಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿಯ PDO, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇರ್ಫಾನ್ ಉಲ್ಲಾ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೀನಿ. ಒಂದೆರಡು ಮುಖ್ಯ ವಿಚಾರಗಳನ್ನ ಮಾತಾಡಿ ನಾವು ಅವ್ರಿಗೆ ಏನ್ ತಿಳಿಸ್ಬೇಕು ಅದನ್ನು ತಿಳಿಸೋಣ. ಅದರಲ್ಲೇನೆ ನಾವೇನ್ ಹೇಳ್ಬೇಕು ಅನ್ನೋದು ನನ್ನ ಮಾತಿನಲ್ಲೇ ಹೇಳೋಣ ಅಂತೇಳಿ ನಾನು ನಿಂತಿದ್ದೀನಿ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇದೇ ನಿಮ್ಮ ಪಕ್ಕದ ಊರಿನ ಮೇಘಲಹಳ್ಳಿಯ ಪ್ರೇಮಕ್ಕ ಅವರೇ, ನಾವು ಹಿಂದೆ ಇಲ್ಲಿ ಗಣಿಗಾರಿಕೆ ವಿಚಾರವಾಗಿ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾಗ ಇದೇ ರಸ್ತೆಯಲ್ಲ ಎಲ್ಲೋ ಒಂದ್ ಕಡೆ ನನ್ನನ್ನ ಇಲ್ಲ ನೀವು ನಮ್ಮೂರು ಬರಲೇಬೇಕು ಅಂತ ಹೇಳಿ ಈ ತರಕ್ಕೆ ನಮ್ಮೂರಲ್ಲಿ 3-4 ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ. ಆದ್ರಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮನೆ ಪಕ್ಕದಲ್ಲೇ ಸಿಗೋದ್ರಿಂದ ಅಲ್ಲೇ ಹೋಗಿ ಕುಡಿದು ನಮ್ಮ ಗಂಡಸರು ಎಲ್ಲೂ ಕೆಲಸ ಸರಿಯಾಗಿ ಹೋಗ್ತಾ ಇಲ್ಲ. ಬೇರೆ ಅಟ್ಲೀಸ್ಟ್ ಎಲ್ಲೋ ದೂರನೋ ಬೇರೆ ಕಡೆ ಹೋಗಿದ್ರೆ ಒಂದ್ ದಿವಸಕ್ಕೆ ಒಂದ್ಸಲ ಹೋಗಿ ಬರ್ತಾ ಇದ್ರು, ಈಗ ದಿವಸಕ್ಕೆ 3-4 ಸಲ ಹೋಗಿ ಕುಡಿತಾರೆ ಅಂತೇಳಿ ನನಗೆ ನೀನು ಒತ್ತಾಯ ಮಾಡಿದಂತ ಮಮತಾ ಮತ್ತೆ ರೇಖಾ ಎಲ್ಲಮ್ಮ ರೇಖಾ ಬರಮ್ಮ ಅವರಿಬ್ರು ಬಲವಂತ ಮಾಡಿದಾಗ ನಾನು ಒಬ್ಬನೇ ಬರೋದಿಲ್ಲಮ್ಮ, ಈ ಸಲಕ್ಕೆ ನಮ್ಮ ಪಕ್ಷದ ಮಹಿಳಾ ಘಟಕವನ್ನು ಕರ್ಕೊಂಡು ಬರ್ತೀನಿ, ಒಂದು ಕಾರ್ಯಕ್ರಮ ಮಾಡೋಣ ಅಂತ 2.5 ತಿಂಗಳಾಯ್ತು ಹೇಳಿ ಇವತ್ತಾಗಿದೆ. ಹಾಗಾಗಿ ಇವತ್ತು ಅವರು ಮಮತಾ ಮತ್ತೆ ರೇಖಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮೆಲ್ಲ ಗ್ರಾಮಸ್ಥರ, ವಿಶೇಷವಾಗಿ ಗ್ರಾಮದ ಪುರುಷರ ಮಹಿಳೆಯರ ಎಲ್ಲರ ಪರವಾಗಿ ಶರಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾ ಅವರು ಇದ್ದಾರೆ. ಯುವ ಘಟಕದ ಅಧ್ಯಕ್ಷರಾದಂತಹ ಜನನಿ ವತ್ಸಲ ಇದ್ದಾರೆ. ರಾಜ್ಯ ಕಾರ್ಯದರ್ಶಿ ಮತ್ತು ಮಹಿಳಾ ಘಟಕದ ಉಸ್ತುವಾರಿ ಆದಂತಹ ಇಂದ್ರಾರೆಡ್ಡಿ ಅವರಿದ್ದಾರೆ. ನಮ್ಮ ಪಕ್ಷದ SC/ST ಘಟಕದ ಉಪಾಧ್ಯಕ್ಷೆ ಆದಂತಹ ಮಹದೇವಮ್ಮನವರು, ಮಹದೇವಮ್ಮ ಅವರು ಮೈಸೂರಿಂದ ಬಂದಿದ್ದಾರೆ. ಇಂದ್ರಾರೆಡ್ಡಿ ಕೋಲಾರದಿಂದ ಬಂದಿದ್ದಾರೆ. ಈಗ ತಾನೇ ತಮ್ಮ ಮನೆಯಲ್ಲಿ ಯಾರೂ ಕುಡುಕರಿಲ್ಲ, ಆದ್ರೆ ಕುಡುಕರು ಮಾಡಿದಂತಹ ಅಪಘಾತದಿಂದಾಗಿ ಲಕ್ಷಾಂತರ ರೂಪಾಯಿಯನ್ನ ಕಳ್ಕೊಂಡು ನೋವಿನಲ್ಲಿ ಇರುವಂತಹ ಒಂದು ಕುಟುಂಬದ ಶಕುಂತಲಾ ಅವರಿದ್ದಾರೆ. ಆಮೇಲೆ ಅವರಿಂದ ಮಸ್ಕಿ ರಾಯಚೂರಿಂದ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ ರಾಯಚೂರಲ್ಲಿ, ನಿಮ್ಗೆ ಗೊತ್ತಿದೆ ಇರುವ ಮದ್ಯ ನಿಷೇಧ ಆಂದೋಲನ ಅಂತ. ನಮ್ಮ ಹೂಗಾರ್ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲೊಂದು ಗ್ರಾಮೀಣ ಕೂಲಿಕಾರರ ಸಂಘಟನೆ ಅಂತ ಬಹಳ ದೊಡ್ಡ ಸಂಘಟನೆ 2016ರಲ್ಲಿ 9 ವರ್ಷದಿಂದ 40,000 ಜನರನ್ನ ಸೇರಿಸಿದ್ರು. ಇದೇ ಚಿತ್ರದುರ್ಗದಿಂದ ಹಿಡಿದು ಬೆಂಗಳೂರು ತನಕ ಅವ್ರ ಜೊತೆಗೆ 2,000 ಮಹಿಳೆಯರ ಜೊತೆಗೆ ನಾನು 2019ರ ಜನವರಿಯಲ್ಲಿ 200 ಕಿಲೋಮೀಟರ್ ಮದ್ಯ ನಿಷೇಧ ಆಗಬೇಕು ಅಂತ ಒಂದು ಪಾದಯಾತ್ರೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಮಸ್ಕಿಯ ಒಂದು ಭಾಗದ ಹೆಣ್ಣು ಮಗಳು ರಾತ್ರಿ ನಾವಲ್ಲಿ ಬೇಗೂರು ಅಂತ ನೆಲಮಂಗಲದ ಹತ್ರ ರಾತ್ರಿ ವಸ್ತಿ ಮಾಡಿದಂತ ಬಯಲಲ್ಲಿ ವಸ್ತಿ ಮಾಡಿದಾಗ ರಸ್ತೆ ದಾಟೋದಕ್ಕೆ ಹೋಗಿ ಒಬ್ಬ ಬೈಕ್ ಗುದ್ದಿ ಆ ಪಾದಯಾತ್ರೆಯಲ್ಲಿ 170 ಕಿಲೋಮೀಟರ್ ನಡ್ಕೊಂಡು ಬಂದಂತ ಒಂದು ಹೆಣ್ಣು ಮಗಳು ಹುತಾತ್ಮರಾದ್ರು. ಅವರ ಊರಿನ ಪಕ್ಕದ ಊರಿನಿಂದ ನಮ್ಮ ಗಂಗಾನಾಯಕ್ ಬಂದಿದ್ದಾರೆ. ನಮ್ಮ ಹಿರಿಯೂರಿನವರು ಪುಟ್ಟಮ್ಮ ಅವರು ಬಂದಿದ್ದಾರೆ. ಇವರು ವೇದಿಕೆ ಬೇರೆಯವರು ಹೇಳ್ತಾ ಇದ್ದೀನಿ, ಇನ್ನು ಹಲವಾರು ಜನ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಅವರೆಲ್ಲರೂ ನಾನು ನಮಸ್ಕಾರಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಮುಖ್ಯವಾಗಿ ಒಂದ್ 2-3 ವಿಚಾರ. ಈಗ ಅಧಿಕಾರವಿರುವ ಕಾರಣದಿಂದಾಗಿ ಹೆಂಡ, ಸಾಗಾಯಿ, ಬಿಸ್ಕಿ, ಬ್ರಾಂದಿ ಇವು ಯಾವುದ್ರಲ್ಲೂ ನಮ್ಮ ಮನಸ್ಸಿಗಾಗ್ಲಿ ನಮ್ಮ ದೇಹಕ್ಕಾಗ್ಲಿ ಬೇಕಾದಂತಹ ಯಾವ ಪೋಷಕಾಂಶಗಳು ಇಲ್ಲ. ಕುಡಿಯೋದ್ರಿಂದ ಏನೋ ಒಳ್ಳೇದಾಗುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಅಥವಾ ನಮಗೇನೋ ಸಂತೋಷ ಆಗುತ್ತೆ, ಇವು ಯಾವುದೂ ಅದರಲ್ಲಿಲ್ಲ. ಬರೀ ಮದ್ದು, ಮೈ ಮರೆಸುವ ಮದ್ದು. ಕುಡಿದು ಬಾಡಿನಲ್ಲಿ ಒಂದಷ್ಟು ಪಾರ್ಟ್ಸ್ಗೆ ಡ್ಯಾಮೇಜ್. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಕುಡಿಯೋದ್ರಲ್ಲಿ ಅದರಲ್ಲಿ ಬರೀ ಆಲ್ಕೋಹಾಲ್, ಅದರಲ್ಲಿ ಒಂದಷ್ಟು ಕಾರ್ಬೋಹೈಡ್ರೇಟ್ಸ್, ಸಕ್ಕರೆ ತಿಂದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ಒಂದಷ್ಟು ಅಂಶ. ಅದು ಬಿಟ್ರೆ ವಿಟಮಿನ್ಸ್ ಇರೋದಿಲ್ಲ, ಪ್ರೋಟೀನ್ಸ್ ಇರೋದಿಲ್ಲ, ಬೇರೆ ಯಾವ ತರಹದ ಮಿನರಲ್ಸ್ ಇರೋದಿಲ್ಲ. ಅದು ನಮ್ಮ ದೇಹಕ್ಕೆ ಅನಗತ್ಯವಾದದ್ದು.
ಕಾಡಲ್ಲಿ ಇದ್ದಂತ ನಮ್ಮ ಪೂರ್ವಿಕರು ಯಾವತ್ತೂ ಅವರು ಹೆಂಡ ಕುಡಿದವರಲ್ಲ. ಬೆಳೀತಾ ಬೆಳೀತಾ ನಾಗರಿಕತೆ ಬೆಳೀತಾ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ತಿಂದ್ರೆ ಕುಡಿದ್ರೆ ಮತ್ತಾಗುತ್ತೆ ಅಂದ್ಕೊಂಡು ಮನುಷ್ಯ ಹುಡುಕಾಟ ಮಾಡ್ತಾ ಈ ಬಟ್ಟಿ ಸಾರಾಯಿ ಕೊಳೆತ ಹಣ್ಣಿಂದು ಜ್ಯೂಸು ಈ ತರಕ್ಕೆಲ್ಲ ಕುಡಿದಾಗ ಸ್ವಲ್ಪ ಮೈ ತಂಪಾಯ್ತು, ಏನೋ ಒಂದು ಮದ್ದು ಬಂತು ಅಂತ ಹಾಗೆ ಶುರು ಮಾಡ್ಕೊಂಡಿದ್ದೆ ಹೊರತು ನಮ್ಮ ಪೂರ್ವಿಕರು ಯಾರು ಒಂದು 5,000 10,000 ವರ್ಷಗಳ ಹಿಂದೆ ಅವ್ರಿಗೆ ಕುಡಿತ ಗೊತ್ತಿರ್ಲಿಲ್ಲ, ಅವರು ಕುಡಿತಿರ್ಲಿಲ್ಲ. ಯಾಕಂದ್ರೆ ಅದನ್ನ ಉತ್ಪತ್ತಿ ಮಾಡೋದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ಯಾರಾದ್ರೂ ಕುಡಿಯೋದ್ರಿಂದ ನಮ್ಗೆ ಅದನುಕೂಲ ಆಯ್ತು ಇದನುಕೂಲ ಆಯ್ತು ಅಂದ್ರೆ ಕಳ್ಳ ಅವನಿಗೇನೋ ಬೇರೆ ತರದ ಅನುಕೂಲ ಆಗಿದೆ ಹೊರತು ಅವನ ದೇಹಕ್ಕೆ ಅವನ ಮನಸ್ಸಿಗೆ ಏನೂ ಒಳ್ಳೇದಾಗಿಲ್ಲ. ಮೊದಲನೇದಾಗಿ ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಎರಡನೇದಾಗಿ ನಮ್ಮ ಅಬಕಾರಿ ಇಲಾಖೆಯವರು ಹೂಗಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಪಕ್ಷದ ಸಂಸ್ಥಾಪಕ ಉಪಾಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರು ಆಗಿದ್ದಂತ ಲಿಂಗೇಗೌಡರು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ಇಲ್ಲ ಹಿರಿಯೂರಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು, ಶಿವಮೊಗ್ಗದಲ್ಲಿ ಮಾಡಿದ್ರು. ಅವರೊಂದು ಹಂತದಲ್ಲಿ ಸರ್ಕಾರಿ ಹುದ್ದೆಯನ್ನ ಬಿಟ್ಟು ಅವರು ಕೆಆರ್ಎಸ್ ಪಕ್ಷವನ್ನ ಸೇರಿದ್ರು. ಪಾದಯಾತ್ರೆ 950 ಕಿಲೋಮೀಟರ್ ಪಾದಯಾತ್ರೆ 2016ರಲ್ಲಿ ಅವರೆಲ್ಲಿಂದ ಬಸವ ಕಲ್ಯಾಣದಿಂದ ಹಿಡಿದು ಬೆಂಗಳೂರಿನ ತನಕ ಮದ್ಯ ನಿಷೇಧಕ್ಕಾಗಿ ಪಾದಯಾತ್ರೆ ಮಾಡಿದ್ರು. ಹಾಗಾಗಿ ನಿಮ್ಮ ಡಿಪಾರ್ಟ್ಮೆಂಟ್ಗೂ ನಮಗೂ ಬನ್ನಿ ಮೇಡಮ್, ನಮಗೂ ತುಂಬಾ ಏನು ಒಂದು ರೀತಿಯ ಸಂಬಂಧ ಇದೆ. ಒಂದು ಒಪ್ತೀವೋ ಬಿಡ್ತೀವೋ ಆ ತರದ. ನಿಮ್ಮ ಹೆಸರು ಮೇಡಮ್? ವನಿತಾ. ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರಾ? ಬನ್ನಿ ಕೂತ್ಕೊಳ್ಳಿ. ವನಿತಾ ಅವರು ಬಂದಿದ್ದಾರೆ, ನೀವು ಬನ್ನಿ. ಎಸ್ಐ ಅವರೇ ಬನ್ನಿ ಕೂತ್ಕೊಳ್ಳಿ. ಹಾಗಾಗಿ ಹೂಗಾರಿದ್ದಾರೆ. ಒಂದು ವಿಚಾರ ಬಹಳ ಜನ ಹೇಳ್ತಾರೆ, ಸಾರಾಯಿ ಮಾರಾಟ ನಿಲ್ಲಿಸ್ಬಿಟ್ರೆ ಸರ್ಕಾರ ನಡೆಯಲ್ಲ. ಇದಕ್ಕಿಂತ ಶುದ್ಧ ಸುಳ್ಳು ಇನ್ನೊಂದಿಲ್ಲ. ಇವತ್ತು ಕೇರಳದಲ್ಲಿ ಅರ್ಧಕ್ಕರ್ಧ ಸಾರಾಯಿ ನಿಷೇಧ ಆಗಿದೆ. ಗುಜರಾತ್ ಅಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಯಾರ ರಾಜ್ಯ ಗುಜರಾತ್ ಅಣ್ಣ? ಯಾರ ರಾಜ್ಯ ಗುಜರಾತ್? ಯಾರ ರಾಜ್ಯ? ಗಾಂಧಿ ರಾಜ್ಯ. ಗಾಂಧಿ ರಾಜ್ಯ ಕೊಡೋಣ ನಮ್ಮ ಗುಜರಾತ್ ಯಾರ ನೆಲ? ಗಾಂಧಿ ನೆಲ. ಇವತ್ತು ಮೋದಿ ನೆಲ ಇರ್ಬೋದು, ಅದೇ ಗಾಂಧಿ ನೆಲ. ಸ್ವಾತಂತ್ರ್ಯ ಬಂದಾಗ ಗಾಂಧಿ ಅವರಿಗೆ ಗೌರವ ಕೊಟ್ಟು ಗುಜರಾತ್ನಲ್ಲಿ ಇವತ್ತೆಲ್ಲ ಆವತ್ತೂ ಸಂಪೂರ್ಣ ಮದ್ಯ ನಿಷೇಧ ಜಾರಿ ಮಾಡಿದ್ದಾರೆ. ಆಗ್ಲಿಂದಾನು ಇದೆ. ನಮ್ಮ ರಾಜ್ಯದಲ್ಲಿ ಒಬ್ಬ ಗಾಂಧಿವಾದಿ ಮಹಿಳೆ, ಎಲ್ಲರೂ ಗಾಂಧಿವಾದಿಗಳೇ. ಆವತ್ತು ನಿಜಲಿಂಗಪ್ಪನವರ ಸಂದರ್ಭದಲ್ಲಿ ನಿಜಲಿಂಗಪ್ಪ ಅವರು ಯಾವ ಜಿಲ್ಲೆ ಅವರು? ಇಲ್ಲೇ ಪಕ್ಕದ ಹಳ್ಳಿಯವರಲ್ವಾ, ಇಲ್ಲೇ ಹುಟ್ಟು ಬೆಳೆದವರು, ಚಿತ್ರದುರ್ಗ. ಅವರು ಕೊನೆಗಾಲದಲ್ಲಿ ಸತ್ತಿದ್ದನು ಚಿತ್ರದುರ್ಗದಲ್ಲೇ ಅಲ್ವೇ, ಮನೆಯಲ್ಲಿ. ಅವ್ರು ಪಾಪ ಸಣ್ಣ ಪುಟ್ಟ ಪೆನ್ಷನ್ ಅಲ್ಲಿ ಬದುಕ್ತಾ ಇದ್ರು. ಇವತ್ತಿರೋ ಮಿನಿಸ್ಟರ್ಗಳು ಸಿಎಂಗಳ ತರಕ್ಕೆ ದುಷ್ಟರಾಗಿರ್ಲಿಲ್ಲ ಅವರು. ಅವರ ಸರ್ಕಾರದಲ್ಲಿ ಬಹುಶಃ ಮದ್ಯ ನಿಷೇಧ ಮಾಡೋದ್ರ ಬಗ್ಗೆ ಒಂದಷ್ಟು ಏನು ವಿಚಾರಗಳು ನಡೆದಾಗ ಅದು ಆಗೋದಿಲ್ಲ ಅಂತ ನಿಜಲಿಂಗಪ್ಪನವರೇ ಇರಬೇಕು ತೀರ್ಮಾನ ಮಾಡಿದಾಗ, ಯಶೋಧರ ದಾಸಪ್ಪ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ, ದಾಸಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ, ಯಶೋಧರ ದಾಸಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ರಾಜೀನಾಮೆ ಕೊಟ್ಟರು, ಮದ್ಯ ನಿಷೇಧ ಮಾಡದ ಸರ್ಕಾರದ ಜೊತೆ ನಾನು ಮಂತ್ರಿ ಆಗಿರಲ್ಲ ಅಂತ. ಇವತ್ತು ಆದಿ ಬೀದಿಲಿ ಬಾರಿಟ್ಟಿರೋರೇ ನಮ್ಮ ಮಂತ್ರಿಗಳು ಅಲ್ವೇ ಕಣ? ಮದ್ಯ ನಿಷೇಧ ಮಾಡ್ತಾರ? ಆದ್ರೆ ಗುಜರಾತ್ ಅಲ್ಲಿ ಅವತ್ತಿನಿಂದ ಮದ್ಯ ನಿಷೇಧ ಇದೆ. ಆ ಸರ್ಕಾರ ದಿವಾಳಿ ಎದ್ದಿದೆಯಲ್ರಪ್ಪ. ಕೇರಳದಲ್ಲಿ ಮದ್ಯದ ಏನು ಅಬಕಾರಿ ಆದಾಯ ತುಂಬಾ ಕಡಿಮೆ, ದಿವಾಳಿ ಎದ್ದಿದೆಯಾ? ಎಲ್ಲ. ನಮ್ಮ ರಾಜ್ಯ ಸರ್ಕಾರದ ಈ ವರ್ಷದ ಬಜೆಟ್ 4,03,000 ಕೋಟಿ. ನನಗೆ ಗೊತ್ತಿರೋ ಹಾಗೆ 4,03,000 ಕೋಟಿ. ಎಷ್ಟು ಕೋಟಿ? 1,000 ಅಲ್ಲ, 10,000 ಅಲ್ಲ, ಲಕ್ಷ ಅಲ್ಲ, 4 ಲಕ್ಷ ಕೋಟಿ ರೂಪಾಯಿ ನಮ್ಮ ವರ್ಷದ ಬಜೆಟ್. ಅಂದ್ರೆ ಸರ್ಕಾರ 4 ಲಕ್ಷ ಕೋಟಿ ರೂಪಾಯಿಗಳನ್ನ ಕಂದಾಯ ಮೂಲಗಳಿಂದ, ಅಬಕಾರಿ ಇಲಾಖೆಯಿಂದ, ಟ್ಯಾಕ್ಸ್ಗಳಿಂದ, ಬೇರೆ ಬೇರೆ ಮೂಲಗಳಿಂದ, ಇಲ್ಲಿ ನಿಮ್ಮ ಪಕ್ಕದಲ್ಲಿ ಒಂದು ಅದಿರು ನಡೀತಾ ಇದೆಯಲ್ಲ, ಅದಿರು ಗಣಿಗಾರಿಕೆ, ಅದ್ರ ಮೇಲೆ ಹಾಕುವ ರಾಯಲ್ಟಿಯಿಂದ ಈಗೆಲ್ಲ ದುಡ್ಡು ಶೇಖರಣೆ ಮಾಡುತ್ತೆ, ಸಾಲ ಮಾಡುತ್ತೆ. ಒಟ್ಟು 4 ಲಕ್ಷ ಕೋಟಿ ರೂಪಾಯಿ ಈ ಸರ್ಕಾರ ತಗೊಳುತ್ತೆ. 4 ಲಕ್ಷ ಕೋಟಿ ರೂಪಾಯಿ ಈ ವರ್ಷ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ, ರಸ್ತೆ, ಆಸ್ಪತ್ರೆ, ಶಾಲೆ, ದೊಡ್ಡ ದೊಡ್ಡ ಯೋಜನೆಗಳು ಇವೆಲ್ಲದಕ್ಕೂ ಖರ್ಚು ಮಾಡುತ್ತೆ. ಆಮೇಲೆ ನಿವೃತ್ತರಾದವರಿಗೆ ಪೆನ್ಷನ್, ಇದೆಲ್ಲ 4 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಈ ವರ್ಷ. ಈ 4 ಲಕ್ಷ ಕೋಟಿಲಿ ಸರ್ಕಾರ ಈ ವರ್ಷ ಅಬಕಾರಿ ಇಲಾಖೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಆದಾಯ ಎಷ್ಟು ಗೊತ್ತಿದೆಯಾ? ಅಬಕಾರಿ ಇಲಾಖೆಯವರಿಗೆ ಸುಮಾರು 40,000 ಕೋಟಿ ಅಲ್ವಾ ಸರ್? 40,000 ಕೋಟಿ. ಹೋದ ವರ್ಷ 40,000 ಎಕ್ಸ್ಪೆಕ್ಟ್ ಮಾಡಿದ್ರು, 30,000 37,000 ಅಷ್ಟೇ ಕಲೆಕ್ಟ್ ಆಗಿದೆ.
ಅಂದ್ರೆ ಇವರು ಇಷ್ಟು ಕಲೆಕ್ಟ್ ಆಗುತ್ತೆ ಅಂತಾರಲ್ವಾ, ಅದಕ್ಕಿಂತ ಕಡಿಮೆ ಕಲೆಕ್ಟ್ ಆಯ್ತು. ಈ ವರ್ಷ 43,000 ಇಟ್ಕೊಂಡಿದ್ದಾರೆ, 40,000 ಕೋಟಿ ಆಗೋದು. 4 ಲಕ್ಷದಲ್ಲಿ 40,000 ಕೋಟಿ ರೂಪಾಯಿ ಎಷ್ಟಣ? ಎಷ್ಟು ಪರ್ಸೆಂಟ್ ಇದಣ? ತೌಸೀಫ್ ಊರವ್ರು ಹೇಳಿ ಎಷ್ಟಾಯ್ತಪ್ಪ? 100ಕ್ಕೆ ಎಷ್ಟಾಯ್ತಣ? ಸರ್ಕಾರಕ್ಕೆ 100 ರೂಪಾಯಲ್ಲಿ 100 ರೂಪಾಯಿ ಆದಾಯ ಬರ್ತಾ ಇದ್ರೆ ಅದರಲ್ಲಿ ಎಷ್ಟು ರೂಪಾಯಿ ಅಬಕಾರಿ ಅಂದ್ರೆ ಇದರಿಂದ ಹೆಂಡ ಸಾರಾಯಿ ಮದ್ಯ ಮಾರಾಟದಿಂದ ಬರೋದು? 10 ರೂಪಾಯಿ. 4 ಲಕ್ಷಕ್ಕೆ 40,000 ಅಂದ್ರೆ 100 ರೂಪಾಯಿಗೆ ಎಷ್ಟಾಯ್ತವ? 10 ರೂಪಾಯಿ ಅಲ್ವಾ? ಇನ್ನು 90 ರೂಪಾಯಿ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರ್ತಿದೆಯಲ್ವಾ? ಬರ್ತಾ ಇದೆಯಲ್ವಾ? ಸರ್ಕಾರ ಇವತ್ತು ಜನಕಲ್ಯಾಣ ಯೋಜನೆ ಅಂದ್ರೆ ಬಡತನ ನಿವಾರಣೆಗೆ, ಶಿಕ್ಷಣ, ಆರೋಗ್ಯ ಇವೆಲ್ಲ ಮಾಡಿ ಗ್ಯಾರಂಟಿ ಅಂತೆಲ್ಲ ಯೋಜನೆಗಳು ಮಾಡ್ತಾ ಇದೆಯಲ್ವಾ? ಆದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಅಲ್ಲಿ 10 ಲಕ್ಷ ಖರ್ಚು ಮಾಡಿದ್ರು. ಗಂಡನ್ನ ಮನೆ ಕರ್ಕೊಂಡ್ರ ಕಲ್ಯಾಣ ಶಕುಂತಲಾ 10 ಲಕ್ಷ ರೂಪಾಯಿ ಯಾವನೋ ಕುಡಿದು ಹೋದವರು ಆಕ್ಸಿಡೆಂಟ್ ಮಾಡಿದ್ದೀವಿ. ಈ ತರಕ್ಕೆ ಸರ್ಕಾರನೇ ಆಸ್ಪತ್ರೆಗಳಲ್ಲಿ ಕುಡಿತದ ಕಾರಣದಿಂದಾಗಿ ಆಸ್ಪತ್ರೆಗಳಿಗೆ ಬರುವಂತಹ ಕುಡುಕರಿಗೆ ಅಥವಾ ಕುಡುಕರಿಂದ ಅಪಘಾತಕ್ಕೊಳಗಾಗಿರುವಂತಹ ಜನರಿಗೆ ಚಿಕಿತ್ಸೆ ಕೊಡೋದಕ್ಕೆ 16,000 ರೂಪಾಯಿ ಖರ್ಚು ಮಾಡುತ್ತಪ್ಪ. ಇವತ್ತಿಲ್ಲಿ ಪಕ್ಕದಲ್ಲಿ ನಮ್ಮ ಹಿಂದೆನೆ ಒಂದು ನ್ಯಾಯಬೆಲೆ ಅಂಗಡಿ ಇದೆ. ನ್ಯಾಯಬೆಲೆ ಅಂಗಡಿನಲ್ಲಿ ಇವತ್ತು ಸರ್ಕಾರ ಅಕ್ಕಿ, ಬೇಳೆ, ಎಣ್ಣೆ ಅಂದ್ರೆ ಈ ಎಣ್ಣೆ ಅಲ್ಲ, ಬೇರೆ ಕಡಲೆ ಎಣ್ಣೆ, ಸಕ್ಕರೆ ಎಲ್ಲಾ ಕೊಡ್ತಾ ಇದೆ. ಅಲ್ಲೇನಪ್ಪ ಯಾಕೆ ಕೊಡ್ತಿದೆ? ಬಡತನ ನಿವಾರಣೆ ಆಗಲಿ ಅಂತ. ಬಡತನ ನಿವಾರಣೆ ಆಗಲಿ ಅಂತ ಸರ್ಕಾರ ಕೊಡ್ತಾ ಇದ್ರೆ ಬಡವರು ಏನ್ ಮಾಡ್ತಿದಾರಪ್ಪ? ಬಹುತೇಕ ಬಡವರು ಇವತ್ತು ಹಳ್ಳಿನಲ್ಲಿ ಉದ್ಯೋಗ ಇಲ್ಲದಿರುವಂತವ್ರು, ಕೃಷಿ ಕಾರ್ಮಿಕರು 300 ರೂಪಾಯಿ 400 ರೂಪಾಯಿ ಎಷ್ಟ ಮಕ್ಕಳು ನಿಮ್ಮೂರಲ್ಲಿ ಗಂಡಾಳಿಗೆ? 500 ರೂಪಾಯಿ. 500 ರೂಪಾಯಿಯಲ್ಲಿ ಅವನು ಒಂದ್ ದಿವಸ ಹೋಗಿ 200 ರೂಪಾಯಿ 300 ರೂಪಾಯಿ ಕುಡಿತಾನೆ. ನನಗೆ ಗೊತ್ತಿಲ್ಲ ಅದೆಷ್ಟು ರೇಟ್ ಕುಡಿತಾರೋ ಅಂತ. ಎಷ್ಟು ಕುಡಿಬಾರಪ್ಪ? ಕಡಿಮೆ ಅಂದ್ರು ಒಂದು 200 ರೂಪಾಯಿ ಕುಡಿದ್ರ 500 ರೂಪಾಯಿ ಕುಡಿದ್ರೆ ತೃಪ್ತಿ ಆಗುತ್ತಾ ಅವನಿಗೆ? ಆಗುತ್ತಾ? ನನಗೆ ಗೊತ್ತಿಲ್ಲ. ಕುಡಿಯೋರು ಯಾರಾದ್ರೂ ಹೇಳ್ರಯ್ಯ. 200 ರೂಪಾಯಿ 300 ರೂಪಾಯಿ ಕುಡಿತಾನೆ, 100 ರೂಪಾಯಿ ಎಲ್ಲ ತೃಪ್ತಿ ಆಗಲ್ಲ. ಆಗುತ್ತೇನ್ರಪ್ಪ? ಆಗಲ್ಲ. 200 300 ಕುಡಿದ ಮೇಲೆ ಉಳಿದಿದ್ದೆಷ್ಟು? 200. ಇವತ್ತು ಕುಡಿದ ನಾಳೆ ಕೆಲ್ಸಕ್ಕೆ ಹೋಗಕ್ಕಾಗುತ್ತಾ? ಏನಪ್ಪಾ? ಒಳ್ಳೆ ಸರ್ಕಾರ ಹ್ಯಾಂಗ್ ಓವರ್ಗೆ ತಲೆಬಾರ. ನನಗೆ ಗೊತ್ತಿರಲಿಲ್ಲ ಈ ಪದ. ಹ್ಯಾಂಗ್ ಓವರ್ ಅಂತಾರೆ ಅದನ್ನ. ಅಂದ್ರೆ ಕುಡಿದ ಮೇಲೆ 4 ದಿವಸಕ್ಕೆ ತಲೆನೋವು ಏನೇನಾಗುತ್ತೋ ಹುಚ್ಚು ಹಿಡಿದಿರುತ್ತೇನೋ. ಅದಾದ್ಮೇಲೆ ಅವ್ನು ಕೆಲ್ಸಕ್ಕೆ ಹೋಗದೆ ಇದ್ದಾಗ ಜೇಬಲ್ ಎಷ್ಟು ಉಳಿದಿತ್ತು ಹಿಂದಿನ ದಿವಸ? ಅದೆಲ್ಗೋಯ್ತು? ಮತ್ತೆ 6ನೇ ದಿವಸಕ್ಕೆ ಮತ್ತೆ ತಲೆಬಾರ. ಆವಾಗ ಏನ್ ಮಾಡ್ಬೇಕು? ಮನೇಲಿ ಏನೂ ಸಿಗ್ಲಿಲ್ಲ ಅಂದ್ರೆ ತಲೆಬಾರ ಇಳಿಸ್ಕೊಂಡು 3-4ನೇ ದಿವಸಕ್ಕೆ ಕೆಲ್ಸಕ್ಕೆ ಹೋದ. ಯಾಕೆ? ಎಣ್ಣೆ ಬೇಕಲ್ಲ, ಸಂಜೆಗೆ ಎಣ್ಣೆ ಬೇಕಲ್ಲ. ಅಷ್ಟೇ. ಅವನು ಸಂಪಾದನೆ ಮಾಡಿದ್ದು ದುಡ್ಡು ಉಳಿಯುತ್ತ ಮನೆಗೆ? ಸಂಪಾದನೆ ಮಾಡಿದ್ದು ದುಡ್ಡು ಉಳಿಯಲ್ಲ. ಪಾಪ ಏನ ಮಾಡೋದು ಬೇಕಾ? ಈ ತರ ದುರದೃಷ್ಟವಂತಿರ್ತಾನೆ. ಆ ಅಯೋಗ್ಯರು ಏನ್ ಮಾಡ್ತಾರೆ? ಹೆಂಡತಿನ ಬಡದು ಕಿವಿ ಓಲೆನೋ ಮೂಗ್ತಿನೋ ಕಿತ್ಕೊಂಡು ಹೋಗ್ತಾರೆ. ಅಲ್ವೇನಪ್ಪ? ಎಷ್ಟೋ ಜನ ಗಂಡಸರು ಕುಡಿದು ಬಂದು ಗರ್ಭಿಣಿ ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡಿ ಗರ್ಭಪಾತ ಆಗಿದೆ ಕಣ್ರಯ್ಯ. ಆಗಿದೆ ಏನಪ್ಪ? ಆಗಿದೆಯಲ್ಲ. ಆ ಕುಟುಂಬಗಳು ಈಗ ಗಂಡ ಒಬ್ಬ ಕುಡಿದು ಮನೆಗೆ ಏನೂ ತರ್ತಾ ಇಲ್ಲ, ಹೆಣ್ಮಕ್ಳು ಅಷ್ಟು ಇಷ್ಟು ದುಡಿದು ಕಿತ್ಕೊಂಡು ಹೋಗ್ತಾನೆ ಅಂದ್ರೆ ನೀವು ಎಷ್ಟು ಕೆಜಿ ಅಕ್ಕಿ, ಎಷ್ಟು ಕೆಜಿ ಬೇಳೆ, ಎಷ್ಟು ಕೆಜಿ ಸಕ್ಕರೆ ಕೊಟ್ರೆ ಆ ಕುಟುಂಬದ ಬಡತನ ನಿವಾರಣೆ ಆಯಿತು? ಆಗುತ್ತೇನ್ರಪ್ಪ? ಹೇಳ್ರಣ್ಣ, ಆಗುತ್ತೇನ್ರಪ್ಪ? ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ಜನ ಕಲ್ಯಾಣ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರೆ. ಆದರೆ ಬಡತನ ನಿವಾರಣೆ ವಿಶೇಷವಾಗಿ ಬಡವರು ತಮ್ಮ ದುಡಿಮೆಯ ಬಹುಪಾಲನ್ನ 1-2 ದಿವಸದ ಕುಡಿತಕ್ಕೆ ಖರ್ಚು ಮಾಡ್ತಾರೆ. ಈ ಉದಾಹರಣೆ, ನನಗೇನು ಹೂಗಾರು ಕುಡಿಯಲ್ಲ ಅನ್ಕೊಳ್ತೀನಿ, ಅದು ಹೂಗಾರ ಬೇಡ. ಯಾರಿದಾರ ಯಾರ ಹೆಸರು ತಗೊಳ್ಳೋದು? ಯಾರ ಹೆಸರು? ನಮ್ಮವ್ರು ಯಾರು ಇದಾರನಪ್ಪ? ಯಾರೋ ಒಬ್ರು 1 ಲಕ್ಷ ರೂಪಾಯಿ ಆದಾಯ ಇರೋರು ಯಾರೋ ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋಣ. ಯಾರೋ ನಿಮ್ಮೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದಾರ? ನಾನಲ್ಲಪ್ಪ, ಈ ಊರಲ್ಲಪ್ಪ. ಇದಾರಾ? ಏನಪ್ಪ ಹೆಸರು? ಒಬ್ಬರ ಹೆಸರು ಹೇಳಿ ಸರ್. ತಿಪ್ಪೇಸ್ವಾಮಿ ಅನ್ನೋದು ಈ ಊರಲ್ಲಿ ಸಾಮಾನ್ಯ ಹೆಸರು. ಭಾಗದಲ್ಲಿ ಅಲ್ವೇನ್ರಪ್ಪ? ನಾಯಕರಟ್ಟಿ ತಿಪ್ಪೇಸ್ವಾಮಿ ಬೆಂಗಳೂರಲ್ಲಿ ನನ್ನಂಗೆ ಬಿಇನೋ ಎಂಟೆಕ್ ಮಾಡ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಇದ್ದಾನೆ. ಅವ್ನು 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ. ಅವನಿಗೂ ಎಣ್ಣೆ ಬೇಕು. ಏನ್ ಬೇಕು? ಎಣ್ಣೆ ಬೇಕು. ಅವನು ಸ್ವಲ್ಪ ಇವ್ರಿಗಿಂತ ಲೋಕಲ್ಗಿಂತ ಸ್ವಲ್ಪ ಬ್ರ್ಯಾಂಡ್ ಹೈ ಕ್ವಾಲಿಟಿ. ಏನ್ ಕ್ವಾಲಿಟಿ ನಾವು ಗೊತ್ತಿಲ್ಲ, ಕುಡಿದ್ರೆ ಎಲ್ಲ ಮಾಡ್ಕೊಂಡು ಬರೋದು. ನನಗೆ ಅದೇನೇನ್ ಟೇಸ್ಟ್ ಇರುತ್ತೋ ಗೊತ್ತಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲ. ಅವ್ನು ಬೀರೆ ಕುಡಿತಾನೋ, ಇನ್ನೇನೋ ಓಟ್ಕ ಕುಡಿತಾನೋ, ಏನ್ ಕುಡಿತಾನೋ. ಅವನೊಂದು 500 ರೂಪಾಯಿ ಕುಡಿತಾನೆ ಅಂತ ಇಟ್ಕೊಳ್ಳೋಣ.
ಎಷ್ಟು ದಿವಸಕ್ಕೆ ಕೊಟ್ಟರೆ ಮಾಮೂಲಿ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಒಂದು ವಾರಕ್ಕೆ ಶನಿವಾರ ಭಾನುವಾರ ಮಜಾ ಮಾಡಬೇಕು ಅಂತ ನಾನು ಕೋರಮಂಗಲದಲ್ಲಿ ಇರೋದು. ಅಲ್ಲೆಲ್ಲ ರಾತ್ರಿ 12 ಗಂಟೆ 1 ಗಂಟೆ ಶುಕ್ರವಾರ ಶನಿವಾರ ಬಂದ್ರೆ ನಿಮಗೆ ಅಲ್ಲಿ ಅಸ್ತವ್ಯಸ್ತವಾಗಿರುವಂತ ಹೆಂಗಸರು ಗಂಡಸರು ಸಿಗ್ತಾರೆ ಕೋರಮಂಗಲದಲ್ಲಿ. ಅಷ್ಟೆಲ್ಲ ಕುಡಿದ್ರು ಅವ್ರು ಹಬ್ಬ ಬಂದ್ರೆ ಎಷ್ಟು ಖರ್ಚು ಮಾಡ್ಬೋದು? 1,000ನ 2,000ನ ಏನಪ್ಪ ಪಬ್ಗೆ ಅಂತ ಹೋಗ್ತಾರೆ ಅನ್ಸ್ಕೊಂಡು 2,000 ವಾರಕ್ಕೆ 2 ದಿವಸದಲ್ಲಿ ಮಜಾ ಮಾಡ್ಬಿಡ್ತಾರೆ. ಚೆನ್ನಾಗಿ ಒಳ್ಳೆ ಪಬ್ಗೆ ಹೋಗ್ತಾರೆ, ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗೂ ತಿಂತಾರೆ ಅನ್ಕೊಂಡು ಎಷ್ಟು ಖರ್ಚು ಮಾಡ್ಬೋದು? 2,000. ಎಷ್ಟು ವಾರಗಳಿದೆ ತಿಂಗಳಲ್ಲಿ? 4 ವಾರ ಎಷ್ಟಾಯ್ತು? 10,000 ಇಟ್ಕೊಳ್ಳೋಣಪ್ಪ. ಇನ್ನು ಎಷ್ಟು ಉಳಿತು ಅವ್ರಿಗೆ ಬಡ್ಡಿ ಐದಿನ್ಗೆ? ಎಷ್ಟು ಉಳಿತ್ರನ? 90,000. ಅವನೇನೋ ಬಡವಾದ್ನ? ಅವನ ಕುಟುಂಬ ನಾಶ ಆಯ್ತಾ? ಅವನ ಆರೋಗ್ಯ ಕೆಡ್ತಪ್ಪ. ಆದ್ರಿಂದ ಅವ್ರಿಗೆ ಅಬ್ಕಾರಿ ಇಲಾಖೆಯವ್ರು ಕೇಳಿ ನೋಡಿ. WHO ನಾನೊಂದು ಪುಸ್ತಕ ಬರ್ತಿದ್ದೀನಿ ಹೋದ ವರ್ಷ 2 ವರ್ಷದಿಂದ ಸಹಜ ಜೀವನ ಅಂತ. ಅದರಲ್ಲಿ ನಾನು ಕೋಟ್ ಮಾಡಿದ್ದೀನಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ವಿಶ್ವ ಆರೋಗ್ಯ ಸಂಸ್ಥೆದು. ಕುಡಿತ ಮದ್ಯ ಸೇವಿಸುವವರಲ್ಲಿ ಕ್ಯಾನ್ಸರ್ ರೋಗ ಪೀಡಿತರಾಗುವವರ ಪ್ರಮಾಣ ಜಾಸ್ತಿ ಅಂತ. ಬೇರೆ ಎಲ್ಲರಿಗಿಂತ ಕುಡಿದೇ ಇರೋರಿಗಿಂತ ಯಾರು ಕುಡಿತಾರೋ ಅವ್ರಿಗೆ ಕ್ಯಾನ್ಸರ್ ಬರುವಂತ ಪ್ರಮಾಣ ಜಾಸ್ತಿ. ಎಲ್ರಿಗೂ ಬರಲ್ಲ, ಆದ್ರೆ 50 ಜನ ಕುಡಿತಾ ಇಲ್ದಿರೋರು ಕ್ಯಾನ್ಸರ್ ಬಂದಿರೋರು ನೋಡಿದಾಗ, 50 ಜನ ಕುಡಿದೇ ಇರೋರು ಕ್ಯಾನ್ಸರ್ ಬಂದಿರೋರು ನೋಡಿದಾಗ ಕುಡಿದವರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ. ಹಾಗಾಗಿ ಅವನು ತಿಪ್ಪೇಸ್ವಾಮಿಗೂ ಒಂದ್ ದಿವಸ ಯಾವ್ದೋ ಒಂದು ರೋಗ ಬರುತ್ತೆ. ಆದ್ರೆ ಬಡವಾದ್ನ ಎಷ್ಟು ಉಳಿತು? ಅವ್ರಿಗೆ 90,000 ಉಳಿತು. ದಿವಸಕ್ಕೆ 500 ರೂಪಾಯಿ ಕೂಲಿ ಮಾಡೋಂಗೆ ಏನು ಉಳಿತು ತಿಂಗಳಿಗೆ? ಚಿಪ್ಪು ಚೆಂಬು ಏನಂತೀರ? ಅದೇ ತಾನೇ ಈ ಕಡೆ ಏನಂತಾರೆ? ಚಿಪ್ಪು ಚೆಂಬು. ಹಾಗಾಗಿ ಬಡತನ ನಿವಾರಣೆಗೆ ಇವತ್ತು ಸರ್ಕಾರ ಏನೇ ಯೋಜನೆಗಳು ಮಾಡಿದ್ರು ಕುಡಿತದ ಕಾರಣದಿಂದಾಗಿ, ಬಡ ಕುಟುಂಬಗಳ ಕುಡಿತದ ಕಾರಣಕ್ಕಾಗಿ ಇವತ್ತು ಬಡತನ ನಿವಾರಣೆ ಆಗ್ತಾ ಇಲ್ಲ. ಈಗ ಕೂಗಾರ್ರೆ ಹಿಂದೆ ಕೂತಿರಮ್ಮ ಏನಮ್ಮ ವೀಣಾ ಮತ್ತೆ ಗೀತಾ ಜ್ಞಾಪಕ ಇಟ್ಕೊಂಡಿದ್ದೀನಿ. ಅವರು ಕೂಗಾರ್ರೆ ಇದೇ ಊರವರು. ಅವ್ರು ಕೇಳಿದೆ ಬೆಳಗ್ಗೆ ಬಂದಾಗ, ಏನ್ರಮ್ಮ ನೀರ್ಮೂರಲ್ಲಿ ಈಗ ನಿಲ್ಸ್ಬಿಟ್ರೆ ಏನ್ ಉಪಯೋಗ ಆಗುತ್ತೆ ನಿಮ್ಗೆ? ಕುಡಿಯೋರು ಎಲ್ಲಿ ಬೇಕಾದ್ರೂ ಕುಡಿತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಏನಮ್ಮ ಹೇಳಿದೆ ಗೀತಾ? ಬೆಳಗ್ಗೆನೂ ಕುಡಿತವೆ ಮುಂಡೆವು ಬಡಿತವ ಏನಂತ ಗೊತ್ತಿಲ್ಲ. ಈ ಕಡೆ ಸ್ವಲ್ಪ ಕೆಟ್ಟ ಮಾತಲ್ಲಿ ಹೇಳ್ಬೇಕು. ಊರಲ್ಲೇ ಇರೋದ್ರಿಂದ ಬೆಳಗ್ಗೆನೂ ಕುಡಿತಾರೆ, ಮಧ್ಯಾಹ್ನನೂ ಕುಡಿತಾರೆ, ಸಂಜೆನೂ ಹೋಗಿ ಕುಡಿತಾರೆ. ಅಲ್ಲೆಲ್ಲಾದ್ರೂ ಪೇಟೆಗಾದ್ರೆ ದಿವಸಕ್ಕೆ ಒಂದೇ ಸಲ ಹೋಗಿ ಬರ್ತಾರೆ. ಮತ್ತೆ ಈ ಊರಲ್ಲಿ ಯಾವುದೇ MRP ಔಟ್ಲೆಟ್ ಇಲ್ಲ, MSIL ಇಲ್ಲ, ಬಾರ್ ಇಲ್ಲ. ಆದ್ರೂ ಈ ಊರಲ್ಲಿ ಒಂದು ಮನೆ ಮುಂದೆ ಹೋಗಾದ್ರೆ ಬಹಳ ವಿಚಿತ್ರ. ನಾನು ಎಲ್ಲೂ ಬಾರಿಗೆ ಬಂದಾಗ ಸುಮ್ನೆ ಘೋಷಣೆ ಕೂತ್ಕೊಂಡು ಹೋಗ್ತಾ ಇದ್ದೆ. ಒಂದು ಮನೆ ಹತ್ರ ಒಂದು ಹೆಣ್ಣು ಮಗಳು ಒಂದು 20-22 ವರ್ಷ ಅರ್ಶನಮ್ಮ, ಅವರು ಅವ್ರ ಅಮ್ಮ ನಿಂತಿದ್ರು. ಅವ್ರ ಕರೆದ್ಬಿಟ್ಟು ನಾನು ಅಲ್ಲೇನೋ ನಿಲ್ಲಿಸ್ಬಿಟ್ಟು ತಕ್ಷಣ ನನಗೆ ಏನ್ ಪ್ರೇರಣೆ ಆಯ್ತೋ ಗೊತ್ತಿಲ್ಲ. ಇದೇ ನೋಡಿ ಪ್ರಕೃತಿ ಅನ್ನೋದು. ಆ ಮನೆಯವರಿಗೆ ಕರೆದ್ಬಿಟ್ಟು ಬಂದ್ರಮ್ಮ ನೀವು ಇದಕ್ಕೆ ಎಲ್ಲಿ ಸಭೆ ಮಾಡ್ತಾ ಇದೀವಿ, ಕುಡಿತದಿಂದ ಕುಟುಂಬಗಳು ನಾಶ ಆಗ್ತವೆ ಅಂತ ಹೇಳಿ ಅವ್ರಿಗೆ ಮನವೊಲಿಸಿ ಕರೀತಾ ಇದ್ದೀನಿ. ಆ ಅಮ್ಮ ಹೆಣ್ಮಗಳ ಆಚೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಇವರೆಲ್ಲ ಬಂದ್ರು, ಈ ಎದುರು ಮನೇಲಿ ಮಾಡ್ತಾರೆ, ಇವ್ರ ಮನೇಲೂ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಆಯಮ್ಮ ಹೌದು ನಾನು ಮಾಡ್ತಾ ಇದ್ದೆ, ಊರವರೆಲ್ಲ ನನ್ನೇ ಗುರಿ ಹಿಡಿದ್ರು, ಅವ್ರ ಮನೆಯವ್ರು ಮಾಡ್ತಾನೆ, ಅವ್ನು ಹಿಡಿದಿಲ್ಲ, ನನಗೆ ಎಲ್ಲ ಊರವರೆಲ್ಲ ಜಿದ್ದಿಡಿದು ನನಗೆ ಇದ್ ಮಾಡಿದ್ರು, ಶಿಕ್ಷೆ ಕೂಡ ಮಾಡಿದ್ರು ಅಂತ ಹೇಳಿದ್ರು. ಕುಡಿ ಎಣ್ಣೆ ಮಾರ್ತಾ ಇದ್ದಂತಹ ಲೈವಲ್ಲಿ ಇದೆ ಒಲಿತಾಲ್ವಾ? ಒಂದ್ತಾರೆ ದಯವಿಟ್ಟು ನೋಡಿ. ನೀವು ಒಬ್ಬ ಹೆಣ್ಮಗಳು, ಆ ಹೆಣ್ಮಗಳು ಹೇಳಿರೋದು ಲೈವ್ ಅಲ್ಲಿ ಇದೆ, ವಿಡಿಯೋ ರೆಕಾರ್ಡ್ ಆಗಿದೆ. ನಾನು ಮಾರ್ತಾ ಇದ್ದೆ, ಇವರೆಲ್ಲ ಊರವರೆಲ್ಲ ಸೇರ್ಕೊಂಡು ನನ್ನನ್ನು ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಎದುರು ಮನೆ ಅವ್ನು ಸಿಕ್ಕಾಕ್ಸಿಲ್ಲ, ಶಂಬಣ್ಣನ್ ಸಿಕ್ಕಾಕ್ಸಿಲ್ಲ, ಶಿವಣ್ಣನ್ ಸಿಕ್ಕಾಕ್ಸಿಲ್ಲ. ಶಿವಣ್ಣ ಅನ್ನೋರು ಮಾತಾಡಂತೆ, ಶಂಬಣ್ಣ ಅನ್ನೋರು ಮಾತಾಡಂತೆ, ಅವನ ಬಗ್ಗೆ ಹೇಳಿಲ್ಲ, ನನ್ನ ಬಗ್ಗೆ ಹೇಳಿ ಸಿಕ್ಕಾಕ್ಬಿಟ್ಟಿದ್ದಾರೆ ಅಂತ ಹೇಳುದು. ಈ ಅಕ್ರಮ ಮದ್ಯ ಮಾರಾಟ ಇವತ್ತು ನಿಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ದಯವಿಟ್ಟು ನೀವು ಅದಕ್ಕೆ ನಾನು ಕೇಳ್ಕೊಂಡು, ನೀವು ಮದ್ಯ ನಿಷೇಧ ಮಾಡಿ ಅಂತ ನಿಮ್ಮನ್ನು ಕೇಳಕ್ಕಾಗಲ್ಲ, ಅದನ್ನ ಸರ್ಕಾರ ಕೇಳ್ಬೇಕು. ನೀವೊಬ್ಬ ಸರ್ಕಾರಿ ನೌಕರರು, ಏನು ನಿಯಮಗಳೇನಿದೆಯೋ ದಯವಿಟ್ಟು ನೀವು ಅದನ್ನ ಅನುಷ್ಠಾನ ಮಾಡಬೇಕು. ಅಷ್ಟೇ ನಿಮ್ಮ ಕೆಲಸ. ನಾವೇನು ಕೇಳ್ಕೊಳ್ತಿರೋದು, ಡಿವೈಎಸ್ಪಿ ಅವರು ಏನು ಅಬಕಾರಿ ಇಲಾಖೆ ಡಿವೈಎಸ್ಪಿ ಉನ್ನತ ಅಧಿಕಾರಿ, ಜಿಲ್ಲೆಗೆ ನಂಬರ್ 2 ಅವರು. ಇವ್ರ ಮೇಲೆ DC ಇರ್ತಾರೆ, SP ಅಲ್ಲ DC ಇರ್ತಾರೆ, ಅವರಿಗೆ ಅಬಕಾರಿ DC ಇರ್ತಾರೆ ಅಲ್ವಾ ಸರ್? ಸೊ ಅಬಕಾರಿ DC ಬಿಟ್ರೆ ಇವರನ್ನ ಈ ಭಾಗಕ್ಕೆ ಬಹುಶಃ 4 ತಾಲೂಕುಗಳು ವ್ಯಾಪ್ತಿಗೆ ಬರುತ್ತೆ, 3 ತಾಲೂಕು. ಸೊ ಹಾಗಾಗಿ ಅವರಿಗೆ ಕೇಳ್ಕೊಳ್ಳೋದು ನಾವು ಎಲ್ಲರ ಪರವಾಗಿ, ಏನಮ್ಮ ಅಕ್ರಮ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡ್ಬೇಡಿ. ಪಕ್ಕದೂರಲ್ಲಿ ಬೊಮ್ಮೇನಹಳ್ಳಿನಲ್ಲಿ ಇದಿದ್ರೆ ಏನು MRP ಇದ್ರೆ ಬೊಮ್ಮೇನಹಳ್ಳಿ ಅವ್ರು ಬೆಳಗ್ಗೆಯಿಂದ ಸಂಜೆ ತನಕ ಕುಡಿಲಿ. ಯಾವ್ದು ಕಡಲೆ ಬುದ್ಧ ಅವ್ರಿಗೆ ನಾವು ಬಂದಿರೋ ಕಡಲೆ ಬುದ್ಧ ಅವ್ರ ಪರವಾಗಿ ಅಲ್ವಾ? ಹಾಗಾಗಿ ಬೇಡ. ದಯವಿಟ್ಟು ಅಬಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು
ದಯವಿಟ್ಟು ಕಾನೂನುಬದ್ಧ ಮದ್ಯ ಮಾರಾಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡಿ. ನಿಮಗೆ 2 ತರಹದ ಒತ್ತಡ, 3 ತರಹದ ಒತ್ತಡಗಳಿದೆ. ಒಂದು, ಸರ್ಕಾರದಿಂದಲೇ ಮೇಲಧಿಕಾರಿಗಳಿಂದ, ಕಂದಾಯ ಇಲಾಖೆ ಅಧಿಕಾರಿಗಳಿಂದ, ಮಂತ್ರಿಗಳಿಂದ ನಿಮಗೆ ಪರೋಕ್ಷವಾಗಿ ಒಂದು ಒತ್ತಡ ಬರುತ್ತೆ. ಏನು ಸಾಧ್ಯವಾದಷ್ಟು ಹೆಚ್ಚು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗಾಗಿ ತುಂಬಾ ಸ್ಟ್ರಿಂಜೆಂಟ್ ಆದ ಆಕ್ಷನ್ ತಗೊಳಕ್ ಹೋಗಬೇಡಿ, ಸ್ಟ್ರಿಕ್ಟ್ ಆಗ್ಬೇಡಿ. ಯಾಕಂದ್ರೆ ಹೆಚ್ಚೆಚ್ಚು ಮಾರಾಟ ಆದ್ರೆ ನಮಗೆ ಲಾಭ ಬರುತ್ತೆ ಅಂತ. ಎರಡನೇದಾಗಿ, ನೀವು ಪೋಸ್ಟಿಂಗ್ ಇರುವಾಗ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಮ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆಯಲ್ಲಿ ಕೆಲವೊಂದು ಪೋಸ್ಟಿಂಗ್ಗಳಿಗೆ, ಕೆಲವೊಂದು ಜಾಗಕ್ಕೆ ನೀವು ಸಮಯಕ್ಕೆ ಲಂಚ ಕೊಡ್ಲಿಲ್ಲ ಅಂದ್ರೆ ನೀವು ಪರ್ಮನೆಂಟ್ ಆಗಿ ಕೆಲವೊಂದು ಕಡೆ ಇರಕ್ಕಾಗೋದಿಲ್ಲ. 6 ತಿಂಗಳು, ವರ್ಷ, 2 ವರ್ಷ ಆಗೋತ್ತಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳು, ಟ್ರಾನ್ಸ್ಫರ್ ಮಾಡೋರು, ಲೋಕಲ್ ರಾಜಕಾರಣಿಗಳು, ಪುಡಾರಿಗಳು, ಪುಂಡ್ರು, ಪೋಖ್ರಿಗಳು ಎಲ್ಲರೂ ನಿಮ್ಮ ಹತ್ರ ಒಂದಷ್ಟು ಲಂಚನೋ ಇನ್ನೊಂದನ್ನೋ ಬಯಸ್ತಾರೆ. ಹಾಗಾಗಿ ನೀವು ಇಂತಹವರಿಂದ ಲಂಚ ತೆಗೆದುಕೊಳ್ಳುವಂತ ಒಂದು ಅನಿವಾರ್ಯ ಸ್ಥಿತಿ ಇದೆ ಅಂತ ನಾವು ಭಾವಿಸಿದ್ದೀವಿ. ಅದು ಸರಿಯಲ್ಲ, ಅದು ನಿಲ್ಲಬೇಕು. ಮೂರನೇದಾಗಿ, ನೀವು ಸಹ ಸಮಾಜದ ಭಾಗವಾಗಿರುವಾಗ ನೀವು ಕಾನೂನನ್ನ ಎತ್ತಿ ಹಿಡಿಲಿಲ್ಲ ಅಂದ್ರೆ ಮುಂದಕ್ಕೆ ಅಕ್ಕಪಕ್ಕದವರಿಗೆ ಊರೊಳಗಣ ಕಿಚ್ಚು, ಮನೆಯೊಳಗಣ ಏನೋ ಇದೆಯಲ್ಲ, ಊರೊಳಗೇನೋ ಸುಳ್ಳು. ಹಾಗಾಗಿ ಊರಿಗೆ ಬೆಂಕಿ ಬಿದ್ದಾಗ ಯಾರಾದ್ರೂ ಅದರಲ್ಲಿ ಬಚಾವಾಗಲಿಕ್ಕೆ ಸಾಧ್ಯ ಆಗುತ್ತಾ? ಸಮಾಜದ ಭಾಗವಾಗಿರುವಂತಹ ಅಬಕಾರಿ ಇಲಾಖೆಯವರಾಗ್ಲಿ, ಪೊಲೀಸ್ ಇಲಾಖೆಯವರಾಗ್ಲಿ ಯಾರು ಬಚಾವಾಗೋದಿಕ್ಕೆ ಆಗೋದಿಲ್ಲ. ನೇಪಾಳದಲ್ಲಿ ಏನಾಗಿದೆ, ಬಾಂಗ್ಲಾದಲ್ಲಿ ಏನಾಗಿದೆ, ಶ್ರೀಲಂಕಾದಲ್ಲಿ ಏನಾಗಿದೆ ಅಂತ ನೋಡ್ತೀವಿ. ಯಾರು ಇಮ್ಯೂನ್ ಅಲ್ಲ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ. ಸರ್ಕಾರ ದಾಖಲೆಗಳಲ್ಲಿ ಏನ್ ಹೇಳುತ್ತೆ, ಆದೇಶಗಳಲ್ಲಿ ಏನ್ ಹೇಳುತ್ತೆ ಅಷ್ಟನ್ನೇ ಪಾಲಿಸಿ. ಯಾವನೋ ಒಬ್ಬ ಅಯೋಗ್ಯ ರಾಜಕಾರಣಿನೋ, ನಿಮ್ಮ ಮೇಲಿರುವ ಭ್ರಷ್ಟ ಅಧಿಕಾರಿನೋ ಹೇಳೋದನ್ನ ನೀವು ಕೇಳೋದಿಕ್ಕೆ ಹೋಗ್ಬೇಡಿ. ನೀವು ಒಬ್ಬ ಅಧಿಕಾರಿಯಾಗಿ, ಒಂದು ಪೊಲೀಸರು ಇಲ್ಲಿರೋದ್ರಿಂದ ಒಂದು ಕತೆ ಹೇಳ್ತೀನಿ ನಾನು, ಅನೇಕ ಕಥೆಗಳಿದೆ. ಅದ್ರಲ್ಲಿ ಒಂದು ಕತೆ, ನಂಜನಗೂಡಲ್ಲಿ ಒಬ್ಬ SI, ಏನಪ್ಪಾ, ಒಬ್ಬ SI, ಆಫ್ಟರ್ ಆಲ್ SI, ತುಂಬಾ ದೊಡ್ಡ ಅಧಿಕಾರಿ ಏನಲ್ಲ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, SI ಒಬ್ಬ MLA ನ ದರ ಅಂತ ಚಡ್ಡಿ ಮೇಲೆ ಪಂಚೆ ಕಟ್ಕೊಳಕ್ ಅವಕಾಶ ಕೊಡದೆ ಹೇಳ್ಕೊಂಡು ಹೋಗಿದ್ದ. ಅವನು ತಪ್ಪು ಮಾಡಿದ್ದಕ್ಕೆ ಎಲ್ಲಣ್ಣ, ಎಲ್ಲಿ? ನಂಜನಗೂಡಲ್ಲಿ ಅಭಿಮನ್ಯು ಅಂತ ಸಿನಿಮಾ ಬಂದಿತ್ತು, ನೋಡಿದೀರಾ ನೀವು? ರವಿಚಂದ್ರಂದು. ಅದಕ್ಕೆ ಅದು ತೆಲುಗಲ್ಲಿ ಬಂದಿತ್ತು, ಅಂಕುಶಂ ಅಂತ. ಅದಾದ್ಮೇಲೆ ಅಭಿಮನ್ಯು ಅಂತ ಕನ್ನಡದಲ್ಲಿ ರವಿಚಂದ್ರ ಸಿಕ್ಕಿದ್ದು. ಅದು ಸಿನಿಮಾ. ನಿಜ ಜೀವನದಲ್ಲಿ ನಂಜನಗೂಡಲ್ಲಿ ಒಬ್ಬ SI, ಒಬ್ಬ MLA ನ ಯಾವುದೋ ಒಂದು ಅಪರಾಧ, ಕಾಗ್ನಿಸಬಲ್ ಅಫೆನ್ಸ್ ಅಂತ, ಕಣ್ಣಿಗೆ ಕಾಣಿಸುವಂತ ಸಂಜ್ಞೆಯ ಅಪರಾಧ, ಪೊಲೀಸರು ಗೊತ್ತಿರುತ್ತೆ, ಹೇಳ್ಕೊಂಡು ಹೋಗಿದ್ದ. ಆ SI ಏನಾದ ಗೊತ್ತಾ? ಕೊನೆಗೆ ಏನಾಗಿರ್ಬೋದು? MLA ಆಗಿ, ಮಿನಿಸ್ಟರ್ ಆಗಿ, KHB ಚೇರ್ಮನ್ ಆಗಿದ್ರು. DT ಜಯಕುಮಾರ್ ಅಂತ, ಅವರನ್ನ DT ರಾಮು ಅಂತ ಚನ್ನಪಟ್ಟಣದ MLA ಆಗಿದ್ರು. ಒಬ್ಬ SI ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿದಕ್ಕೆ ಅದೇ ನಂಜನಗೂಡಲ್ಲಿ ಜನ ನಿಲ್ಲಿಸಿ ಗೆಲ್ಲಿಸಿದ್ರು ಅವರನ್ನ. ಅಷ್ಟು ಶಕ್ತಿ ಇರುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ, ಅಷ್ಟು ಶಕ್ತಿ ಇರುತ್ತೆ ಆ ಯೂನಿಫಾರ್ಮ್ಗೆ. ಇವತ್ತು ಯಾವನ ಲೋಕಲ್ ಪುಂಡ ಬಂದ್ರು ಸಲಾಂ ಹೊಡೆಯೋ ಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರದನ್ನೆಲ್ಲ ಬಿಟ್ಟು ಅವ್ರ ಬಾಯ್ಮತಲ್ಲಿ ಏನಾದ್ರು ಹೇಳಿ, ಸರ್ ದಾಖಲೆಯಲ್ಲಿ ಕೊಡಿ, ಆದೇಶದಲ್ಲಿ ಕೊಡಿ, ಲಿಖಿತವಾಗಿ ಕೊಡಿ ಅಂತ ಸರ್ಕಾರಿ ಅಧಿಕಾರಿ, ವಿಶೇಷವಾಗಿ ಪೊಲೀಸರು, ಕಂದಾಯ ಇಲಾಖೆಯವರು, ಅಬಕಾರಿ ಇಲಾಖೆಯವರು ಕೇಳಿದ್ರೆ ಅಷ್ಟನ್ನ ಕೇಳಿ ಆ ಆದೇಶದ ಪ್ರಕಾರ ಕಾನೂನಾತ್ಮಕವಾಗಿ ಕೆಲಸ ಮಾಡಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅರ್ಧಕ್ಕರ್ಧ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ಹಾಗಾಗಿ ಇವತ್ತು ನಾವು ಅವ್ರು ಕೇಳೋದಿಷ್ಟೇ, ಅಕ್ರಮ ಮದ್ಯ ಮಾರಾಟಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಸರ್? ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕಾದವ್ರು ಯಾರು ಸರ್? ನೀವು ಅಂದ್ರೆ ಅಬಕಾರಿ ಇಲಾಖೆ. ಇಷ್ಟೇನಪ್ಪ. ಪೊಲೀಸರು ಬರೋದಿಲ್ಲ, ಬರುತ್ತಾ? ಅವ್ರ ಬಹುಶಃ ಕಾನ್ಸ್ಟೇಬಲ್ ಅಫೆನ್ಸ್ ಕಣ್ಣು ಕಾಣಿಸಿದ್ರೆ ಬರ್ಬೋದಿಲ್ಲ, ಬರುತ್ತೆ. ಪೊಲೀಸರು ಇದಾರಲ್ವಾ, ಪೊಲೀಸರಿಗೂ ದಯವಿಟ್ಟು ನಿಮ್ಗೂ ಬರುತ್ತೆ. ಆದ್ರೆ ನೀವು ಸಹ ಯಾರು ಮಾಹಿತಿ ಕೊಡ್ಬೇಕು? ಅಬಕಾರಿ ಇಲಾಖೆಯವರು FIR ಹಾಕ್ತಾರೆ, ಅರೆಸ್ಟ್ ಮಾಡೋ ಅಧಿಕಾರನೂ ನಿಮ್ಗಿದೆ ಅಲ್ವಾ ಸರ್? ಇಬ್ರಿಗೂ ಇದೆ. ಆದ್ರೆ ಪೊಲೀಸರು ಕಾನೂನು ಸುವ್ಯವಸ್ಥೆ ಜಾಸ್ತಿ ಇರ್ತಾರೆ. ಕಾನೂನು ಸುವ್ಯವಸ್ಥೆ ಭಂಗ ಬರುವಂತ ರೀತಿಯಲ್ಲಿ, ಮತ್ತೆ ಕಣ್ಣಿಗೆ ಕಾಣಿಸುವಂತ ರೀತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ರೆ ಆಗ ಮಾತ್ರ ಅವ್ರು ಹೋಗ್ತಾರೆ ಹೊರತು ಊರಲ್ಲಿ ಎಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆ ಅಲ್ಲಿ ನಾನು ಹೋಗ್ತೀನಿ ಅಂತ ಹೋಗೋದಿಲ್ಲ ಅಲ್ವಾ? ಆ ಹೋಗುವಂತ ಇಲಾಖೆ ಯಾವುದು? ಅಬಕಾರಿ ಇಲಾಖೆ. ಇಷ್ಟೊತ್ತು ನಾನು ಕೇಳಿದ್ರಲ್ಲಿ ಏನಾದ್ರು ತಪ್ಪಿದೆ ಸರ್? ದಯವಿಟ್ಟು ನೀವು ಇಷ್ಟನ್ನ ಮಾಡಿ ಈ ಊರಲ್ಲಿ, ಸುತ್ತಮುತ್ತ ಊರಲ್ಲಿ ಕಾನೂನುಬದ್ಧವಾಗಿ ಏನಾದ್ರು ಮಾಡಲಿ, ಎಷ್ಟಾದ್ರೂ ಕುಡಿಲಿ, ಯಾರಾದ್ರೂ ಸಾಯಿ, ನಾವು ಆ ವಿಚಾರಕ್ಕೆ ನಿಮ್ಮ ಹತ್ರ ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ಆ ವ್ಯಾಪ್ತಿ ಇಲ್ಲ. ನಿಮ್ಮ ವ್ಯಾಪ್ತಿ ಇರೋದೇನು? ನಿಮ್ ಸರ್ಕಾರ ಅಂದ್ರೆ ನಾವು ಜನರ ತೆರಿಗೆ ಹಣದಲ್ಲಿ ನಿಮ್ ಸಂಬಳ ಏನು ಕೊಡ್ತಾ ಇದ್ದಾರೆ? ಕಾನೂನನ್ನ ಅನುಷ್ಠಾನ ಮಾಡೋದಿಕ್ಕೆ, ಅಕ್ರಮಗಳನ್ನ ನಿಲ್ಲಿಸೋದಿಕ್ಕೆ. ದಯವಿಟ್ಟು ಈ ಊರಲ್ಲಿ ಹೇಳಿದಾಗ ಆ ಶೈಲಮ್ಮ ಅನ್ನುವಂಥವ್ರಿಗೆ ಅವ್ರು ಏನಾಗಿದೆಯೋ ಗೊತ್ತಿಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ಆಗಿಲ್ಲ ಅಂದ್ರೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಈಗಲೂ ಶಂಬಣ್ಣ, ಶಿವಣ್ಣ ಅವ್ರು ಮಾಡ್ತಿದಾರಂತೆ, ಅವರೇ ಹೇಳಿದ್ದಾರೆ, ವಿಚಾರಿಸಿ. ಈ ಹಿಂದಿನ ಹಾಳಾಗೋಗ್ಲಿ,
ಇನ್ನು ಮುಂದಕ್ಕಾದ್ರು ಅಲ್ವೇನಣ್ಣ. ಇನ್ನು ಈಗ ಇವ್ ಪೊಲೀಸರು ಅವರು ಹೋದ್ರು ಅವ್ರ ಮನೆಯಲ್ಲಿ ಸ್ವಂತಕ್ಕೆ ಅಂತ ಇಟ್ಕೊಳ್ಬಹುದಾದಂತ ಒಂದಷ್ಟು ಲಿಮಿಟ್ಸ್ ಇದೆ. 2 ಲೀಟರ್ 2.5 ಲೀಟರ್ 1 ಲೀಟರ್ ಅದೇನೋ ಇದೆ, ಯಾವ್ಯಾವ್ದನ್ನ ಎಷ್ಟು ಇಟ್ಕೊಳ್ಬಹುದು ಅಂತ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಬಹುದು. ಆದ್ರೆ ಇವಾಗ ಹೋಗುವಷ್ಟೊತ್ತಿಗೆ ಇವತ್ತೆಲ್ಲ ನೆನ್ನೆ ಮನೆಯ ಬಂದಿದ್ದಾರೆ, ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳಿ ಅವರೆಲ್ಲ ಸಾಕ್ಸ್ಬಿಟ್ಟಿರ್ತಾರೆ. ತಿಪ್ಪೆಲೋ ಎಲ್ಲೋ ಇರುತ್ತೆ. ಏನ್ ತಿಪ್ಪೆ ರಸದಲ್ಲೂ ತಿಪ್ಪೆ ರಸಕ್ಕೂ ಮಿಕ್ಸ್ ಮಾಡದೆ ಕುಡಿಯುವಂತ ಜನ ಇರೋ ತಿಪ್ಪೆ ಇಟ್ಟರೆ ಯಾರು ನೋಡ್ತಾರೆ ಅಲ್ವಾ? ಹಾಗಾಗಿ ಇವ್ರು ಮಾಡಕ್ಕಾಗಲ್ಲ. ಇವತ್ತು ಅವರು ಸಹ ಒಂದು ಅವರಿಗೆ ಮಾತಿನಲ್ಲಿ ಎಚ್ಚರಿಕೆ, ಮತ್ತೆ ಮುಂದಕ್ಕೆ ಮಾಡಬೇಡಪ್ಪ ಅಂತ. ಹಿಂದಕ್ಕೆ ಗೊತ್ತಿಲ್ಲ ಅವ್ರಿಗೆ ಏನಾದ್ರು ದಾಖಲೆ ಹೇಳಿದ್ರೆ ಅವ್ರ ಕಾನೂನು ಕ್ರಮ ಜರುಗಿಸಲೇಬೇಕು, ಜರುಗಿಸಿ ಅಂತ ನಾವು ಮನವಿ ಮಾಡ್ತೀವಿ. ಆದ್ರೆ ಇವತ್ತಿಂದ ಈ ಊರಲ್ಲಿ ಮದ್ಯ ಮಾರಾಟ ಮಾಡೋದಿಕ್ಕೆ, ಅಕ್ರಮ ಮದ್ಯ ಮಾರಾಟ ಮಾಡೋದಿಕ್ಕೆ ಅವಕಾಶ ಇರಬಾರದು. ಆ ನಿಟ್ಟಲ್ಲಿ ನಾನು PDO ಇರ್ಫಾನ್ ಉಲ್ಲಾ ಅಲ್ವಾ, ನೀವು ಗ್ರಾಮ ಪಂಚಾಯತಿಯವರು, ಅಬಕಾರಿ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಕಂದಾಯ ಇಲಾಖೆಯವರು 4 ಜನ ಒಂದು ಗ್ರಾಮ ವ್ಯಾಪ್ತಿನಲ್ಲಿ ಬಹುತೇಕವಾಗಿ ಇಂಥ ವಿಚಾರ ಬರುವಂತದ್ದು. ನೀವು ಗ್ರಾಮಸ್ಥರ ಕಡೆಯಿಂದ ಒಂದು ಮನವಿಯನ್ನ ತೆಗೆದುಕೊಂಡು PDO ಇರ್ಫಾನ್ ಉಲ್ಲಾ ಅವರೇ ಈ ಇಲಾಖೆಯವ್ರ ಜೊತೆ ಒಂದು ಕೋಆರ್ಡಿನೇಟ್ ಮಾಡಿಕೊಂಡು ಅಕ್ರಮ ಮದ್ಯ ಮಾರಾಟ ಮುಕ್ತ ಗ್ರಾಮ ಒಂದು ಬೋರ್ಡ್ ಹಾಕೋದಕ್ಕಾಗುತ್ತಾ? ಆಗ್ತಾರಲ್ವಾ? ನಿನ್ನೆ ತಾನೇ ನಾನು ಮಂಡ್ಯದಲ್ಲೋ ಮೈಸೂರಲ್ಲೋ ನೋಡಿದೆ, ಮದ್ಯ ಮಾರಾಟ ಮುಕ್ತ ಗ್ರಾಮ ಅಂತ ಕರ್ನಾಟಕ ಸರ್ಕಾರ ಅಂತ ಬೇರೆ ಹಾಕಿದ್ದಾರೆ, ಕರ್ನಾಟಕ ಸರ್ಕಾರ ಅಂತ. ಹಾಗಾಗಿ ಅದನ್ನ ಆಫ್ ಮಾಡ್ಬೇಕಪ್ಪ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇರ್ಫಾನ್ ಉಲ್ಲಾ ಅವರೇ, ಆ ಜವಾಬ್ದಾರಿ ಯಾರು? ನೀವು ಏನಮ್ಮ ಮಮತಮ್ಮ ಪ್ರೇಮಕ್ಕ ಇವರು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದು ಗೊತ್ತಲ್ವಾ? ನಿಮ್ದ ವ್ಯಾಪ್ತಿ ಬರ್ತಾರ? ಹೌದಾ? ಹಾ, ದಯವಿಟ್ಟು ನೀವು ಅದೇನಿದೆಯೋ ಮಾಡ್ಕೊಂಡು ಪ್ರೇಮಕ್ಕ ನಿಮ್ಮೂರಲ್ಲಿ ಸುತ್ತಮುತ್ತ, ಯಾಕಂದ್ರೆ ಒಂದು ಠರಾವ್ ಬೇಕಾದ್ರೆ ಗ್ರಾಮ ಸಭೆಯಲ್ಲಿ ಠರಾವ್ ಮಾಡಿಸಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಣ್ಣ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಪ್ಪ, ಎಕೋ ಜಾಸ್ತಿ. ಹಾಗಾಗಿ ಇರ್ಫಾನ್ ಉಲ್ಲಾ ಅವರು ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ, ಕಾಲಕ್ಕೆ ಬೀಳಿ ಅಂದ್ರೆ ಬೀಳ್ತೀವಿ. ದಯವಿಟ್ಟು ಇಷ್ಟೊಂದು ಮಾಡೋಣ. ಅದ ಬೋರ್ಡ್ ಹಾಕಿದ್ಮೇಲೆ ಬಿಟ್ಬಿಡ್ತಾರ ಗೊತ್ತಿಲ್ಲ, ಆದ್ರೆ ಅವಾಗ ಅಟ್ಲೀಸ್ಟ್ ಇವಾಗ್ಲೂ ಆವಾಗ್ಲೂ ಯಾಕೆ ಜವಾಬ್ದಾರಿ ಇರುತ್ತೆ, ಅದ ಅವ್ರದ್ದು ಇರುತ್ತೆ. ಆದ್ರೆ ಊರು ಬಂದವರಿಗೆ ಇಲ್ಲಿ ಆಗಿದೆ ನಾವು ಮಾಡಬಾರ್ದು, ಅಥವಾ ಈ ಊರಲ್ಲಿ ಅಂತದೊಂದಿದೆ, ಬೇರೆ ಯಾರಿಗೋ ಪ್ರೇರಣೆ ಆಗುತ್ತೆ. ನೀವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿದ್ಕೊಂಡು ನಾನು ಆಗ ಹೇಳಿದಂಗೆ ಹಳ್ಳಿಗಳಲ್ಲಿ ಮದ್ಯ ವ್ಯಸನ ಇರೋ ತನಕ, ಬಡವರ ಕುಟುಂಬದವರು ಮದ್ಯ ವ್ಯಸನದಲ್ಲಿ ಇರೋ ತನಕ ಆ ಊರಿನಲ್ಲಿ ನಿರುದ್ಯೋಗ ಅಲ್ಲ, ಏನು ಬಡತನ ನಿವಾರಣೆ ಆಗೋದಿಲ್ಲ, ಆರೋಗ್ಯವಂತ ಸಮಾಜ ಇರೋದಿಲ್ಲ. ದಯವಿಟ್ಟು ಅದನ್ನ ಏನಪ್ಪ ಊರವ್ರಿಗೆ ಒಪ್ಪಿಗೆ ಇದೆಯಾ? ಏನು PDO ಅವರು ಅವ್ರ ಜವಾಬ್ದಾರಿ ಕೊಡಲ್ವಾ? ನಾಳೆನೆ ಹಾಕಿ. ನಿಮಗೆ ಬೇಕಾದ್ರೆ ಊರವರೆಲ್ಲ ಈ ಸಭೆ ಏನಪ್ಪ ಹೆಸರೋಣ ಹನುಮಂತಪ್ಪ, ಆಮೇಲೆ ಇಲ್ಲಿ ಒಂದು ಟವೆಲ್ ಹಾಕ್ತೀನಿ, ನೀವೆಲ್ಲ 10 ರೂಪಾಯಿ 20 ರೂಪಾಯಿ ಹಾಕಿ ಆ ದುಡ್ಡಲ್ಲಿ ಹಾಕೋಣ. ಏನು ನೀವೆಲ್ಲ ಎಷ್ಟು 10 20 50 100 ಹಾಕಿ, ಸರ್ಕಾರ ದುಡ್ಡಲ್ಲಿ ಬೇಡ. ಬೋರ್ಡು ಯಾರ ದುಡ್ಡಲ್ಲಿ? ಊರಿನ ಜನರ ದುಡ್ಡಲ್ಲಿ ಬೋರ್ಡು. ಯಜಮಾನ್ರೆ ಒಪ್ಗೆನಾ? ಶರಣಪ್ಪ ಅವ್ರೆ ಒಪ್ಗೆ. ಇದಕ್ಕೆ ನೀವೇನ್ ತಗೋಬೇಕು? ನೀವು ಜವಾಬ್ದಾರಿ ತಗೋಬೇಕು. ನಿಮ್ ಟವಲ್ ಆಮೇಲೆ ಕಾರ್ಯಕ್ರಮ ಆದ್ಮೇಲೆ ಇಲ್ಲಿಡೋಣ, ನೋಡೋಣ ನಿಮ್ಮೂರವ್ರು ಎಷ್ಟು ಜನ ಏನ್ ದೇಣಿಗೆ ಕೊಡ್ತಾರೆ ಅಂತ. ಆಗ್ತದೇನಪ್ಪ? 10 50 100 ಕೊಟ್ರೆ 1000 ರೂಪಾಯಿ ಆಗ್ಬಿಡುತ್ತೆ. 1000 ರೂಪಾಯಿ ಬೇಕಾ ಇರ್ಫಾನ್ ಉಲ್ಲಾ ಅವರ ಬೋರ್ಡ್ಗೆ? ಸಾಕು ಸಾಕ್ರವ, ಏನೇನೋ ದೊಡ್ಡ ಕಟ್ಟಡ ಬಂದ್ಬಿಟ್ಟಿದೀಯಾ? ಸಾಕು. ದಯವಿಟ್ಟು ಆ ಇಬ್ರು ಇಲಾಖೆಯವರಿಗೆ ನಾನು ಹೇಳ್ಬೇಕಾಗಿರೋದು ಅಷ್ಟೇನೆ. ಇನ್ನು ಮುಖ್ಯವಾಗಿ ಒಂದ್ 2-3 ವಿಚಾರ. ಇದು ನಿಮ್ಮೂರಲ್ಲಿ ಮದ್ಯ ಮಾರಾಟ, ಅಕ್ರಮ ಮದ್ಯ ಮಾರಾಟ ನಿಲ್ತು. ಸಕ್ರಮ ಮದ್ಯ ಮಾರಾಟ ಎಲ್ಲಮ್ಮ ಇದೆ ಹತ್ರದಲ್ಲಿ ಎಲ್ಲಿದೆ? ಬಾರ್ ಆಗ್ಲಿ ಅದ್ರದ್ದು ಯಾವ್ದವ? ಭೀಮ್ ಸಮುದ್ರ. ಭೀಮ್ ಸಮುದ್ರದ ಬಗ್ಗೆ ಒಂದು ವಿಚಾರ ಹೇಳ್ಬೇಕು. ನಾನು ಇಡೀ ದೇಶ ಅಸ್ಸಾಂ ಭಾಗ ಬಿಟ್ಟು ಆ ಒಂದು 6-7 ಸಣ್ಣ ರಾಜ್ಯಗಳು ಬಿಟ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕ ಹೋಗಿದ್ದೀನಪ್ಪ. ಆದ್ರೆ ಕೇರಳದಲ್ಲಿ ನೋಡಿದಷ್ಟು ಬಂಗ್ಲೆಗಳನ್ನ ಎಲ್ಲೂ ನೋಡಿಲ್ಲ ನಾನು. ಊರಲ್ಲಿ ಗಲ್ಫ್ ಅಲ್ಲಿ ಕೆಲಸ ಮಾಡ್ತಾರ ಅಥವಾ ಕೇರಳ ಆಗ್ತಾನೆ. ನಮ್ಮ ಇಂದ್ರಾರೆಡ್ಡಿ ಅವ್ರು ಹೇಳಿದ್ರಲ್ವಾ, ಏನ್ ಬಡತನ ನಿವಾರಣೆ ಆಗಿರುವಂತಹ ರಾಜ್ಯ ಅಂತ ಅಧಿಕೃತವಾಗಿ 2-3 ದಿವಸದಿಂದ ಅಲ್ಲಿನ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಅಷ್ಟು ಕಡಿಮೆ ಬಡತನ ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. ಅತ್ಯಂತ ಕಡಿಮೆ ಬಡವರಿರುವಂತಹ ರಾಜ್ಯ ಯಾವುದು ನಮ್ಮ ದೇಶದಲ್ಲಿ? ಕೇರಳ. ಅಲ್ಲಿ ನೀವು ಹೋಗ್ತಾ ಇದ್ರೆ ಬಂಗ್ಲೆಗಳ ಮೇಲೆ ಬಂಗ್ಲೆಗಳು ಕಾಣಿಸ್ತಾ ಇರುತ್ತೆ. ಪ್ರತಿ ಊರಲ್ಲೂ 1 2 10. ಆದ್ರೆ ನಾವು ಕರ್ನಾಟಕದಲ್ಲಿ ನಿಮ್ಮ ಭೀಮ್ ಸಮುದ್ರದಲ್ಲಿ ನೋಡಿದಷ್ಟು ಬಂಗ್ಲೆಗಳನ್ನ ಬೇರೆ ಯಾವ ಊರಲ್ಲೂ ರಾಜ್ಯದಲ್ಲಿ ನೋಡಿಲ್ಲ. ಹೌದಾ ಇಲ್ವಾ? ಏನು ಒಬ್ರು ಇಬ್ರು ಅಲ್ಲಿರೋ ಶ್ರೀಮಂತರು 100 ಜನ, ಒಬ್ಬೊಬ್ರು 2 ಕೋಟಿ 5 ಕೋಟಿ 10 ಕೋಟಿ ಮನೆಗಳಿಲ್ಲಪ್ಪ. ಈಗ ನಿಮ್ಮೂರವ್ರು ಹೋಗಿ ಭೀಮ್ ಸಮುದ್ರದವ್ರಿಗೆ
ದುಡ್ಡು ಕೊಟ್ಟು ಕುಡಿತಾರೆ. ಏನಾದ್ರು 3 ಹೊತ್ತು ಕುಡಿಯೋನು 1 ಹೊತ್ತು ಕುಡ್ದ, ದಾರಿಲಿ ಬರ್ತಾ ಯಾವನ ಗುದ್ಕೊಂಡ ಸತ್ತ, ಏನಾದ್ರು ಉಪಯೋಗ ಆಗುತ್ತಾ? ಒಂದು ಇವತ್ತಿಗೆ ಇಲ್ಲ ಆಗುತ್ತೆ ಒಂದು, ಆದ್ರೆ ಕುಡಿಯುವಂತವ್ರು ಇನ್ನೊಂದ್ ಕಡೆಗೂ ಸ್ವಲ್ಪ ದೂರ ಹೋಗ್ತಾರೆ. ದೂರ ಹೋಗೋ ಕಾರಣಕ್ಕಾಗಿ ಎಷ್ಟೋ ಜನಗಳಲ್ಲಿ ಮನೆಗಳಲ್ಲಿ ಒಂದು ನಾನು ಹೇಳ್ಬಾರ್ದು, ಇದೇ ಒಂದ್ ಸ್ವಲ್ಪ ಸದರ ಆಗ್ಬಿಡುತ್ತೆ. ಕುಡುಕ್ ಮುಂದೆ ಮಗ ಅಲ್ಲೆಲ್ಲ ಹೋಗಿ ಕುಡಿಯೋ ಬದಲು ಮನೇಲಿ ಕುಡಿದು ಸಾಯ್ಲಿ, ದಾರಿಲಿ ಬರೋವಾಗ ಎಲ್ಲಾರು ಕೂತ್ಕೊಂಡು ಹೋದ್ರೆ ಒಳ್ಳೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಮನೆಯಲ್ಲೇ ಕುಡಿದು ಸಾಯ್ಲಿ ಅಂತ ಹೆಣ್ಣು ಮಕ್ಕಳು ಮನೆಯಲ್ಲಿ ಚಾಕಣ ಮಾಡ್ಕೊಡ್ತಾರೆ ಗಂಡಸರಿಗೆ. ಚಾಕಣ ಅಂತೀರಿ ಏನಂತೀರಾ? ನಂಚ್ಕೊಳ್ಳೋದಿಕ್ಕೆ ಚಾಕಣನಾ? ಹಾ, ಕುಡಿಯೋವಾಗ ಏನಕ್ಕೆ ಬೇಕಂತೆ ಅದೇನೋ ಸೈಡ್ಸ್ ನಂಚ್ಕೊಳ್ಳೋಕೆ ಚಾಕಣ. ಅದನ್ನ ಹೆಣ್ಮಕ್ಳು ಮಾಡ್ಕೊಡ್ತಾರೆ. ಇವನ್ನೆಲ್ಲ ಹೋಗಿ ಕುಡ್ಕೊಂಡು ರಸ್ತೆನಲ್ಲಿ ಬಿದ್ದು ಸತ್ರೆ ಹೆಣ ಬರುತ್ತೆ, ಹೆಣಕ್ ಬದಲು ಮನೇಲಿ ಬಿದ್ದು ಸಾಗಿ ಅಂತ. ಹಾಗಾಗಿ ಭೀಮ್ ಸಮುದ್ರದಲ್ಲಿ ಹೆಂಡ ಸಾರಾಯಿ ಮಾರಾಟ ಮಾಡ್ತಾ ಇದ್ರೆ ಆವಾಗ್ಲೂ ಏನಾದ್ರು ಒಳ್ಳೇದಾಗತ್ತಾ? ಹಾಗಾಗಿ ಇವತ್ತು ನಾನು ಆಗ ಹೇಳ್ದಂಗೆ ನಮ್ಮೆಲ್ಲ ದುಡ್ಡು 4 ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ ಬಡತನ ನಿವಾರಣೆ ಆಗಿಲ್ಲ, ನಿರುದ್ಯೋಗ ಕಡಿಮೆ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಅಕ್ರಮಗಳು ಜಾಸ್ತಿ ಆಗ್ತಾ ಇದೆ. ಎಲೆಕ್ಷನ್ ನಲ್ಲಿ 17-18 ವರ್ಷದವರಿಗೆ ತೀರ್ಥ ದೀಕ್ಷೆ. ಯಾವ ದೀಕ್ಷೆ? ತೀರ್ಥ ದೀಕ್ಷೆ. ಯಾರು ಕೊಡೋದು? ರಾಜಕಾರಣಿಗಳು ಹುಡುಕೊಂಡು ಹೊಸ ಹುಡುಗರಿಗೆ ದೀಕ್ಷೆ ಕೊಟ್ಟು ಕುಡಿತಕ್ಕೆ ಅವ್ರನ್ನ ಇನಿಷಿಯೇಟ್ ಮಾಡುವಂತಹ ಒಂದು ಪ್ರಶಸ್ತ ಕಾಲ ಯಾವುದು? ಎಲೆಕ್ಷನ್. 17-18 ಇನ್ನೂ ಅಭ್ಯಾಸ ಮಾಡ್ಕೊಳ್ಳೋದ್ರೆ ಬರೋ ಹಚ್ಕೊಳ್ಳೋ ಮಗ ಬಾರು ಡಾಬಾ. ಆಮೇಲೆ ಒಂದು ವಾರ ದಿವಸ ಮೆರೆಸ್ತಾರೆ, ಕುಡಿಸ್ತಾರೆ, ತಿನ್ನಿಸ್ತಾರೆ. ಅವ್ನು ಬಂದು ಅಮ್ಮನ್ನ ಏನಂತಾರ, ಇಲ್ಲ ಅಮ್ಮನಂತಾರ ಅವನ್ನಂತಾರ, ಎರಡು ಅಂತಾರ. ನಿಮ್ಮ ಅವನ್ ಅವ ಕೊಳ್ಳೇ ಅಂತಾರೆ, ಅಂತಾರ ಇಲ್ಲಪ್ಪ. ಆಗಿದ್ಯಾಣ ನಿಜನ ಯಾವ್ದು ಹೇಳ್ತಿರೋ ಉತ್ಪ್ರೇಕ್ಷೆ ಅಲ್ವಪ್ಪ. ಒಂದ್ ವಾರ ದಿವಸ ಆದ್ಮೇಲೆ ಅಭ್ಯಾಸ ಆದ್ಮೇಲೆ ಅವನಿಗೆ ನಾಳೆ ಬೇಕು ಅಂದಾಗ ಇನ್ನೂ ದುಡಿತಾ ಇಲ್ಲ, ಕಾಲೇಜ್ಗೆ ಹೋಗ್ತಿದ್ದಾನೆ, ದುಡ್ಡಿಲ್ಲ, ಏನ್ ಮಾಡ್ತಾನೆ? ಅಪ್ಪನಲ್ಲ, ಯಾರು ಕೇಳ್ತಾನೆ? ನಿಮ್ಮ ಅವನ್ ಅಂತ ಯಾರನ್ನಂತಾನೆ? ಅಮ್ಮನ್ನೇ ಅಂತಾನೆ, ಅವನ್ನೇ ಅಂತಾನೆ. ಇದು ಹಾಗಾಗಿ ಬಡತನ ನಾವೆಷ್ಟೇ ಮಾಡಿದ್ರು ಸರ್ಕಾರಗಳು ಇವತ್ತಿರೋ ಸಂದರ್ಭದಲ್ಲಿ ಮದ್ಯ ನಿಷೇಧ ಮಾಡದೆ ನಮ್ಮ ರಾಜ್ಯ ಉದ್ಧಾರ ಆಗೋದು ನನ್ನ ಕಣ್ಣಕ್ಕೆ ಕಾಣಿಸ್ತಾ ಇದೆ. ನಿಮ್ ಕಣ್ಣಕ್ಕೆ ಕಾಣಿಸ್ತಿದೇನಪ್ಪ ಗೊತ್ತಿಲ್ಲ. ನನಗಂತೂ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ, ವಿದೇಶ ಸುತ್ತಿದ್ದೀನಿ. 10 ವರ್ಷ ಅಮೆರಿಕದಲ್ಲಿದ್ದೆ, 4 ದೇಶ ನೋಡಿದ್ದೀನಿ. ನಾನ್ ಕುಡಿತಾ ಇರೋರು ನಾನು ನೋಡಿದ್ದೀನಿ 40 ಜನ. ಆಗ್ಲೇ ನಾನು ಹೇಳ್ದಂಗೆ ಲಕ್ಷ ಸಂಪಾದನೆ ಇರೋನು 10,000 ರೂಪಾಯಿ ಕುಡಿದ ಅವ್ನಿಗೆ ಏನೇನು ಒಂದು ರೋಮ ಅಷ್ಟೇ. ಆದ್ರೆ ಬಡವರಿಗೆ ದುಡ್ಡು, ಮನೆತನದ ದುಡ್ಡು, ಹೆಣ್ಣು ಮಕ್ಕಳು ಸಂಪಾದನೆ ಮಾಡಿದ ದುಡ್ಡು. ಹಾಗಾಗಿ ಬಡತನ ನಿವಾರಣೆ ಆಗ್ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಮದ್ಯ ನಿಷೇಧ ಆಗಬೇಕು. ಹಾಗಾಗಿ ಹಲವಾರು ಸಂಘ ಸಂಸ್ಥೆಗಳು, ನಾನು 200 ಕಿಲೋಮೀಟರ್ ಪಾದಯಾತ್ರೆ ನಾನು ಮಾಡಿದ್ದೀನಪ್ಪ. ಅಲ್ಲ, ಅದಕ್ಕಿಂತ ಮೊದಲು 90 ಕಿಲೋಮೀಟರ್ ಪಾದಯಾತ್ರೆ ಮದ್ದೂರಲ್ಲಿರುವಂತಹ ಯಾವ್ದದು ಏನ್ ಸೌಧ, ಸತ್ಯಾಗ್ರಹ ಸೌಧ ಅಂತ, ಧ್ವಜ ಸತ್ಯಾಗ್ರಹ ಸೌಧ ಅಂತ. ಧ್ವಜನೇ ಹಾಸೋದಿಕ್ ಬಿಡ್ತಾ ಇರಲಿಲ್ಲ ತ್ರಿವರ್ಣ ಮೈಸೂರು ಮಹಾರಾಜರು 47 ಮೊದಲು. ಅದಕ್ಕೊಂದು ದೊಡ್ಡ ಹೋರಾಟ ನಡೀತು 39ರಲ್ಲಿ 36ರಲ್ಲಿ. ವಿಧುರಾಶ್ವತ್ಥದಲ್ಲಿ ನಮ್ಮ ಪೂರ್ವಿಕರು 8-10 ಜನ ಗುಂಡೇಟಿಗೆ ಬಲಿಯಾದ್ರು, ಮೈಸೂರು ರಾಜರ ಪೊಲೀಸರ ಗುಂಡೇಟಿಗೆ. ಅವಾಗ ಧ್ವಜ ಸತ್ಯಾಗ್ರಹ ನಡೀತಲ್ಲ ಮದ್ದೂರಲ್ಲಿ. ಅಲ್ಲಿಂದ ನಮ್ಮ ದೊರೆಸ್ವಾಮಿಯವರು ಬಂದಿದ್ರು, ಕೌಲ್ಗಿ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಬಂದಿದ್ರು. ಅಲ್ಲಿಂದ ಶುರು ಮಾಡಿ ಒಂದು 6 ವರ್ಷದಿಂದ ನಾವು ಆದಿಚುಂಚನಗಿರಿ ಬೆಟ್ಟದ ತನಕ ಪಾದಯಾತ್ರೆ ಮಾಡಿದ್ವಿ ಮದ್ಯ ನಿಷೇಧ ಮಾಡಿ ಅಂತೇಳಿ. ಅದಕ್ಕಿಂತ ಮೊದಲೇ ನಮ್ಮ ಲಿಂಗೇಗೌಡರು, ನಮ್ಮ ಉಪಾಧ್ಯಕ್ಷರಾಗಿದ್ದಂಥವ್ರು, ಕಾರ್ಯಾಧ್ಯಕ್ಷರಾಗಿದ್ದಂಥವ್ರು, ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಆಗಿದ್ದವರು, ಅವರು 950 ಕಿಲೋಮೀಟರ್ ಬಸವ ಕಲ್ಯಾಣ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ರು. ನಾವು ಕೇಳ್ತಾ ಇದೀವಿ, ಅದೇ ತರಕ್ಕೆ ದೊಡ್ಡ ಹೋರಾಟ ನಡೀತಾ ಇದೆ ಮದ್ಯ ನಿಷೇಧ ಆಂದೋಲನ ಅಂತ. ಸ್ವಲ್ಪ ನೀವೆಲ್ಲ ಕೈ ಜೋಡಿಸ್ಬೇಕು. ಏನ್ ಮಾಡ್ಬೇಕು ಅಂತ ಹೋರಾಟ ಕೈ ಜೋಡಿಸಿ. ಹಾಗಂತೇಳಿ ಇವ್ರೇನೋ ಕೆಲಸ ಕಳ್ಕೊಂಡ್ಬಿಡ್ತಾರೆ ಅಂತಲ್ಲ. ಅಬಕಾರಿ ಅನ್ನೋದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಅಚ್ಚಾರ್ದು ಯಾವುದು ಅವರ ಇಲಾಖೆನಲ್ಲಿ ಎಕ್ಸೈಸ್ ಅನ್ನುವಂಥದ್ದು ಹಲವಾರು ಬೇರೆ ಬೇರೆ ರಾಜ್ಯಗಳಿಂದ ಕಸ್ಟಮ್ಸ್ ಅಲ್ಲಿ ಬರುತ್ತಲ್ಲ, ಅದೆಲ್ಲ ಅದು ಬರುತ್ತೆ. ಬರೀ ಹೆಂಡ ಮಾರಾಟ ಮಾಡೋದು ಒಂದೇ ಅಲ್ಲ. ಆಮೇಲೆ 100-200 ಜನಕ್ಕೆ ಅವ್ರಿಗೆ ಇದೇ ಇದನ್ನ ಪೊಲೀಸರಿಗೂ ವರ್ಗಾವಣೆ ಮಾಡಬಹುದು, ಜಾಸ್ತಿ ಜನ ಇದ್ದಾರೆ ಅಂದ್ರೆ. ಆಮೇಲೆ ಅದನ್ನ ನಿಷೇಧವನ್ನ ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೆ ಕೆಲಸ ಇರುತ್ತೆ. ಯಾರೋ 10 ಜನ 20 ಜನ 50 ಜನ 1000 ಜನ ಕೆಲಸ ಕಳ್ಕೊಂಡ್ಬಿಡ್ತಾರೆ, 10,000 ಜನ ಉದ್ಯೋಗ ಹೋಗ್ಬಿಡ್ತಾರೆ. 50,000 ಉದ್ಯೋಗ ನಷ್ಟ ಅನ್ಕೋಬೇಡಿ. ನಮ್ಮ ರಾಜ್ಯದಲ್ಲಿ ಇವತ್ತು ಡಿಗ್ರಿ ಮಾಡಿಕೊಂಡು STA ಯಾವುದು PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಹುದ್ದೆಗಳಿಗೆ ಪರೀಕ್ಷೆ ಬರೀತಿರುವಂತವ್ರು 15-20 ಲಕ್ಷ ಜನ ಇದ್ದಾರೆ. ಅದು ಏನೋ 21ರಿಂದ 30-35 ಒಳಗಡೆ ಇರುವಂತವ್ರು ಇಲ್ವೇನ್ರಪ್ಪ. ಅಷ್ಟು ಉದ್ಯೋಗಗಳಲ್ಲಿ ಅಷ್ಟು ನಿರುದ್ಯೋಗ ಇರುವಾಗ 5-10,000 ಜನ ಮತ್ತೆ ಯಾವುದೋ ಉದ್ಯೋಗ ಹುಡುಕೊಳ್ತಾರ. ಅದಲ್ಲ, ಅದು ಮುಖ್ಯ ಅಲ್ಲ. ಹಾಗಾಗಿ ಮದ್ಯ ನಿಷೇಧ ಜಾರಿ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ನೀವು ನಿಮ್ಮೂರಿನ ಗ್ರಾಮಸ್ಥರು ದಯವಿಟ್ಟು ಆ ಹೋರಾಟವನ್ನು ಬೆಂಬಲಿಸಿ. ಏನನ್ನ ಬೆಂಬಲಿಸ್ತೀರೇನಪ್ಪ? ಅದಕ್ಕಿಂತ ಮೊದಲು ಒಂದು ಮಾಡಬೇಕು. ಹೋರಾಟಕ್ಕೆ ಬರಕ್ಕಾಗುತ್ತೋ ಇಲ್ವೋ? ಸಾರಾಯಿಗೆ, ಹೆಂಡಕ್ಕೆ, ಹಣಕ್ಕೆ ಅಥವಾ ಜಾತಿ ಅಂತ ನೋಡ್ಕೊಂಡು
ನೀಚನಿಗೆ, ಭ್ರಷ್ಟನಿಗೆ, ದುರುಳನಿಗೆ, ರೇಪಿಸ್ಟ್ಗೆ, ಕೊಲೆಗಡಕನಿಗೆ ಓಟ್ ಹಾಕೋದು ನಿಲ್ಲಿಸ್ಕೋಣ. ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಹೇಳಲ್ಲ, ಅರ್ಧ ಹೇಳ್ತೀನಿ. ನೀವು ನಮ್ಗೆ ಓಟ್ ಹಾಕದೇ ಇದ್ರು ಹೋಯ್ತು. ಏನ್ ಹೋಯ್ತು? ಅರ್ಥ ಆಗಿರ್ತಾನೆ. ನೀವು ನಮ್ಗೆ ಓಟ್ ಹಾಕದೇ ಇದ್ರು ಅಂತವ್ರಿಗೆ ಹಾಕ್ಬೇಡ್ರಣ. ಹಣ ಹಂಚೋರ್ಗೆ, ಹೆಂಡ ಕುಡ್ಸೋರ್ಗೆ, ಎಂತೆಂತವ್ರು ಊರ್ ನಾಶ ಮಾಡೋಂಥವ್ರಿಗೆಲ್ಲ ಗೆಲ್ಲಿಸ್ಕೊಂಡು ಉದ್ದಾರ ಆಗುತ್ತೆ ಅಂದ್ರಪ್ಪ. ಬಸವಣ್ಣನೊಂದು ವಚನ ಹೇಳ್ತೀನಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಇದಾನೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ರಜ ಅಂದ್ರೆ ಏನು? ಕಸ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ತಲೆ ಕೆಡ್ತಾ ಇದೆ. ಮನೆಯೊಳಗೆ ಇದ್ದಾನೋ ಇಲ್ವೋ. ತನುವಿನಲ್ಲಿ ಹುಸಿ ತುಂಬಿ, ತನು ಅಂದ್ರೆ ಏನು? ದೇಹ. ತನುವಿನಲ್ಲಿ ಹುಸಿ ತುಂಬಿ ಕುಡಿದು ಬಿಡುದು ಹಾಳಾಗಿರ್ತಾರಲ್ಲ, ಮನದೊಳಗೆ ವಿಷಯ ತುಂಬಿ, ಬೇರೆ ಬೇರೆ ತರ ದುರಾಲೋಚನೆಗಳು ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ. ಬಸವಣ್ಣ ಅಲ್ಲಿ ಹೇಳ್ತಾನೆ, ಅಷ್ಟೊತ್ತು ಇದ್ದಾನೋ ಇಲ್ವೋ ಅಂತ ಹೇಳ್ತಿದ್ದವನು, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಅಂತಹ ಮನೆಯೊಳಗಡೆ ಮನೆಯೊಡೆಯ ಇಲ್ಲ, ಅವನು ಮನುಷ್ಯ ಅಲ್ಲ, ಅವನ ಆತ್ಮ ಇಲ್ಲ ಅಂತ. ಈಗಿರುವಾಗ ಇಂತಹ ದೆವ್ವಗಳನ್ನ, ಆತ್ಮ ಇಲ್ಲದಿರೋರ್ನ ನಾವು ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಂಡ್ರೆ ಪಾಪ ಪೊಲೀಸರಾಗ್ಲಿ, ಅಬಕಾರಿಯವರಾಗ್ಲಿ, ಗ್ರಾಮ ಪಂಚಾಯತಿಯವರಾಗ್ಲಿ, ಕಂದಾಯ ಇಲಾಖೆಯವರಾಗ್ಲಿ, ಯಾರು ಏನೋ ಮಾಡಕ್ಕಾಗುತ್ತೆ? ನಮ್ಮಪ್ಪನು ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗಿದ್ದು 40 ವರ್ಷದಿಂದ. ಅವತ್ತು ನ್ಯಾಯ ನೀತಿ ಇತ್ತು, ಒಳ್ಳೆ ಕೆಲಸ ಮಾಡಿದ್ರೆ. ನನಗೆ ಚಿಕ್ಕಂದಿಂದ ಒಂದು ಇದೇನು ಅಂದ್ರೆ ಇನ್ಸ್ಪಿರೇಷನ್ ನಮ್ಮಪ್ಪ ಸೆಕ್ರೆಟರಿ ಕೃಷ್ಣಾರೆಡ್ಡಿ ಬಹಳ ಕಡಕ್ಕು ಅಂತ ಇದ್ರು, ಪ್ರಾಮಾಣಿಕ ಅಂತ ಇದ್ರು. ವಿಲೇಜ್ ಅಕೌಂಟೆಂಟ್ಗೆ, ಗ್ರಾಮ ಲೆಕ್ಕಿಗರಿಗೆ ಆಗೋದು ಏನಂತ ಇದ್ರು? ಸೆಕ್ರೆಟರಿ ಅಂತ. ನೀವು ತಲಾಟೆ ಅಂತೀರಮ್ಮ, ಈ ಕಡೆ ಸೆಕ್ರೆಟರಿ ಅಂತ ಅಲ್ವಾ? ಅಲ್ವೇನಮ್ಮ ಪ್ರೇಮಕ್ಕ? ಸೆಕ್ರೆಟರಿ ಅಂತ ಇದ್ರು ಮೈಸೂರು ಭಾಗದಲ್ಲಿ, ಮೈಸೂರು ರಾಜ್ಯದ ಸಂಸ್ಥಾನದಲ್ಲಿ. ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದ್ರೆ ಹಿಂಗೆ ಅಂತ. ನಾವೆಲ್ಲ ಹಂಗೆ ನಮ್ಮ ಅಪ್ಪ ಹಿಂಗಿದ್ರು ಅಂತ ನೋಡ್ಕೊಂಡು ಬೆಳೆದವ್ರು. ಇವತ್ತು ಸರ್ಕಾರಿ ಅಧಿಕಾರಿಗಳು ಹಂಗಿರೋದಕ್ಕೆ ಸಾಧ್ಯ ಇದೆಯಾ? ಮನೆ ಒಳಗಡೆ ತಗಲಿಲ್ಲ ಅಂದ್ರೆ ಹೆಂಡತಿ ಮೂದೇವಿ ನೋಡ, ಅವನ್ ತಂದ ಇವನ್ ತಂದ, ಅವಳ ಹೆಂಗಿದ್ದಾಳೆ ಇವಳು ಹೆಂಗಿದ್ದಾಳೆ, ನೀನೇನ್ ತಂದೆ ಇವತ್ತು ಅಂತ ಕೇಳ್ತಾರೆ. ಆ ತರ ಸಮಾಜ, ಸಂಸ್ಕೃತಿ, ಸಂಸ್ಕಾರ ಕೆಟ್ಟೋಗಿದೆ. ಅದನ್ನ ಕೆಡಿಸೋರು ಯಾರು? ರಾಜಕಾರಣಿಗಳು. ಯಾರು? ರಾಜಕಾರಣಿಗಳನ್ನ ಗೆಲ್ಲಿಸೋರು ಯಾರು? ಯಾರಮ್ಮ? ಗೀತಾ? ನಾವೆಲ್ಲ ನಮ್ಮ ಯಾವ್ದಕ್ಕೆ ವೋಟ್ ಹಾಕಿದ್ವಿ? ಹಣಕ್ಕೋ ಹೆಂಡಕ್ಕೋ. ಎಲೆಕ್ಷನ್ ಟೈಮ್ ಅಲ್ಲಿ ಊರೆಲ್ಲ ಹಂಚ್ತಾರೆ. ಅಬಕಾರಿ ಇಲಾಖೆಯವರು ಅವ್ರು ಎಷ್ಟೊತ್ತಿಗೆ ಚೂರುಗಳಲ್ಲಿ ಹೋಗ್ತಾರಮ್ಮ? ಹೋಗಕ್ಕಾಗುತ್ತಾ? ಅವರು ಮನುಷ್ಯ ತಾನೆ, ಅವ್ರಿಗೆ ಪ್ರತಿಯೊಬ್ಬರಲ್ಲೂ. ಯಾರು ಕಾಯ್ಕೋಬೇಕು ಊರನ್ನ? ಯಜಮಾನ್ರೆ ನೀವು ಕಾಯ್ಕೋಬೇಕು. ಏನ್ ಮಾಡ್ತಿದೀವಿ ನಾವು? ಏನ್ ಮಾಡ್ತಿದೀವಿ? ನಮ್ಮನೇಲಿಲ್ಲಪ್ಪ, ನಾವು ಮನೇಲಿ ಯಾರು ಇಲ್ಲ, ನಾವು ದುಡ್ಡು ತಗೊಳ್ಳಲ್ಲ, ಹೆಣ್ಣು ತಗೊಳ್ಳಲ್ಲ. ಏನಾಯ್ತಾ ಯಮನಿಗೆ ಶಕುಂತ್ಲಾಗೆ? ದುಡ್ಡು ತಗೊಂಡು ಓಟ್ ಹಾಕದ? ಯಾರು ಹೆಣ್ಣು ಹುಡುಗರು ಇಲ್ಲದಂತಹ ಮನೆಯ ಒಬ್ಬ ಮನುಷ್ಯನಿಗೆ ಏನಾಯ್ತಮ್ಮ? ಮೊನ್ನೆ 20 ಜನ ಧಗ 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 ಅಂತ ಹಿಂಗೆ ನೋಡಿದ್ದೀರಾ? ಬಳೆ ಉರಿಯೋದು ನೋಡಿದ್ದೀರಾ? ಬಳೆ ಯಜಮಾನ್ ಗೊತ್ತಿದೆ. ಈಗಲೇ ಯಾರು ನೋಡಿದ್ರೆ ಇತ್ತೀಚೆಗೆ ಗೊತ್ತಿಲ್ಲ. ಅದ್ರ ಹತ್ರ ಅಲ್ಲಿ ಆ ಬಸ್ ಹತ್ರ ಅಲ್ಲಿ ಅಷ್ಟು ರೈತರು ನಾವು ಇಲ್ಲಿ ನಿಂತ್ಕೊಳಕ್ಕಾಗಲ್ಲ. ಆಗುತ್ತಾಗ ಮನವೇ ಧಗ 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 ಹತ್ತುರಿಯೋನ್ಗೆ 1 ಕೋಟಿ ರೂಪಾಯಿಯ 1.5 ಕೋಟಿ, ಇನ್ನೂ ಜಾಸ್ತಿ ಇರ್ಬೇಕು, 1.5 ಕೋಟಿ ರೂಪಾಯಿಯ ಬಸ್ ದಗ 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 ಅಂತ ಕರ್ನೂಲಲ್ಲಿ ಹೋದೋಯ್ತು. ಯಾಕಣ್ಣ? ಒಬ್ಬ ಕುಡುಕ, ಇಬ್ರು ಕುಡುಕರು ಬೈ ಚೆನ್ನಾಗಿ ಕುಡುದು, ಅವನು ಗಾಡಿನ ಪೆಟ್ರೋಲ್ ಬಂಕ್ ತಿರ್ಸೋದು ನೋಡ್ಬೇಕು ನೀವು. ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ. ಧರಿಸಿದವನು ಸತ್ತ ಮೇಲೆ ಬಂದು ಬಸ್ ಹೊಡೆಯುತ್ತೆ. ಬಸ್ ಬಂದು ಹೊಡೆದು ಸತ್ತಿಲ್ಲ ಅವನು. ಏನ್ ಹೇಳಿ? ಬೈಕ್ ಗಿಡ್ಡ ಆಗೋ ಅಲ್ಲಿ ಬೀಳ್ತಾನೆ. ಬಿಡ್ತು ಏಟಿಗೆ ಅವನು ಹೋಗ್ತಾನೆ. ಬಸ್ ಅವ್ನು ಗೊತ್ತಿರಲ್ಲ, ರಾತ್ರಿ ಬಹುಶಃ 90-100 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇರ್ತಾನೆ. ಅದ್ರ ಮೇಲೆ ಹರಿದು ಬಿಡುತ್ತೆ, ಅದು ಕೆಳಗಡೆಗೆ ಎಳ್ಕೊಂಡ್ ಬಿಡುತ್ತೆ. ಚಕ್ರ ಇದು ಗಾಡಿ ಕೆಳಗಡೆಗೆ ಅದು ಎಳ್ಕೊಂಡು ಹೋಗಿ ಸ್ಪಾರ್ಕ್ ಎದ್ದು ಪೆಟ್ರೋಲ್ ಸಿಕ್ಕಿ ಬೆಂಕಿ ಎತ್ಕೊಂಡ್ಬಿಡ್ತು. 20 ಜನ ಒಂದೊಂದು ಕುಟುಂಬಗಳೇ ಸರ್ವನಾಶ ಆಗ್ಬಿಡುತ್ತೆ. ಇದು ಯಾವ ಕಾರಣಕ್ಕೆ ಆಗ್ತಿದ್ಯಮ್ಮ? ಕುಡಿತದಿಂದ ಆಗುವಂತಹ ಕುಡಿತದಿಂದ ಆಗುವಷ್ಟು ಅಪಘಾತಗಳು ಬೇರೆದ್ರಲ್ಲಿ ಆಗಲ್ಲ. ಹಾಗಾಗಿ ಜೀವನ ಸಂಸಾರ ಉಳಿಸ್ಕೊಳ್ಬೇಕು ಅಂದ್ರೆ ಇವತ್ತು ಮದ್ಯ ನಿಷೇಧ ಆಗ್ಬೇಕು. ಇಷ್ಟನ್ನ ಹೇಳ್ತಾ ಇನ್ನು ಹಲವಾರು ವಿಚಾರಗಳಿದೆ. ಒಂದಷ್ಟು ವಿಚಾರಗಳನ್ನ ನಾನು ಕವರ್ ಮಾಡಿದ್ದೀನಿ. ಇನ್ನು ಮಿಕ್ಕವ್ರು ನಮ್ಮವ್ರು ಇನ್ನೊಂದು 2-3 ಜನ ಮಾತಾಡ್ತಾರೆ. ಊಟನೂ ಬಂದಿದೆ.
ಎಕ್ಸ್ಟ್ರೀಮ್ ಲೆವೆಲ್ ಹೋಗಿದೆ. ಈಗ ಹೇಗಾಗಿದೆ ಅಂದ್ರೆ ಒಂದು ಊರಿನಲ್ಲಿ 4-5 ಅಂಗಡಿಗಳು ಇದ್ರೆ ಅದು ಹರಾಜು ಪ್ರಕ್ರಿಯೆ ಹೋಗ್ತಾ ಇದೆ. ಊರೊಳಗಡೆ ಅಕ್ರಮ ಮದ್ಯ ಮಾರಾಟಕ್ಕೆ. ಹೌದೇನಪ್ಪ? ನೋಡಿ ಸರ್, ಅವ್ರು ಹೋಗಾದ್ರು, ಅವ್ರಿಗೆ ಮಾಹಿತಿ ಇದ್ರೆ ಕೊಡ್ರ. ಊರಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡೋದಕ್ಕೆ ಅವರವರನ್ನೇ ಹರಾಜು ಹಾಕೊಳ್ತಾರೆ. ಅದನ್ನೇನು ಮಾಡಕ್ಕಾಗಲ್ಲ. ಅದು ಖಾಸಗಿ ವ್ಯಕ್ತಿಗಳು ಒಂದು ಮುಠ, ಒಂದು ಮಾಫಿಯಾ ಮಾಡ್ಕೊಳ್ಳೋದು. ಅದು ಸುಮ್ಮನೆ ಮಾಹಿತಿ ಹೇಳ್ಬೋದು ಅಷ್ಟೇ. ಅವ್ರೇನ್ ಮಾಡಕ್ಕಾಗುತ್ತೆ? ಯಾರೇ ಮಾರಾಟ ಮಾಡ್ತಿರ್ಲಿ ತಡೆಯೋದು. ಹಾಗಾಗಿ ನಮ್ಮ ಲಿಂಗೇಗೌಡರು ಹೇಳ್ತಾ ಇದ್ರು, ಸರ್, ನೀವು ಯಾವುದೇ ಒಂದು ಊರಲ್ಲಿ ಒಂದು ಬಾಟ್ಲು ಹಿಡ್ಕೊಂಡ್ರೆ ಆ ಬಾಟ್ಲು ಯಾವ ಬಾರಿಂದ ಬಂದಿದೆ ಅಂತ ಟ್ರೇಸ್ ಮಾಡೋದಕ್ಕೆ ನಂಬರ್ ಇದೆ ಅಲ್ವಾ ಸರ್? ನಂಬರ್ ಇದೆಯಂತೆ. ಹಾಗಾಗಿ ಆ ಬಾರವನು ಒಬ್ಬರಿಗೆ ಇಷ್ಟೇ ಕೊಡಬೇಕು ಅಂತಿದೆ ಅಲ್ವಾ ಸರ್? ಪ್ರೈವೇಟ್ ಕನ್ಸಂಪ್ಷನ್ಗೆ, ಖಾಸಗಿ ಅವ್ನ ಸ್ವಂತ ಕನ್ಸಂಪ್ಷನ್ಗೆ ಒಬ್ರಿಗೆ ಇಷ್ಟೇ ಕೊಡಬೇಕು ಅಂತ. ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾನೆ ಅಂದ್ರೆ ಅವನೇನ್ ಮಾಡ್ತಿದ್ದಾನಲ್ಲಿ? ಅವನು ತಪ್ಪು ಅಂದ್ರೆ ಅವನು ಅಕ್ರಮ ಮಾಡ್ತಾ ಇದ್ದಾನೆ, ಹೆಚ್ಚು ಕೊಡ್ತಾ ಇದ್ದಾನೆ. ಯಾರ ತಗೊಂಡು ಹೋಗ್ಲಿ ಅಂತ ದಯವಿಟ್ಟು ಈ ತಕ್ಕಲ್ಲಿ ಸಣ್ಣ ಸಣ್ಣ ಕಾನೂನು ವಿಚಾರಗಳು ಹೊಡೆದಾಕಿ ದಯವಿಟ್ಟು. ಇವ್ರಿಗೆ ಮೂಲ ಎಲ್ಲಿದೆ? ಮೂಗು ಎಲ್ಲಿ ಇಟ್ಕೋಬೇಕು? ಚಾಪಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ದಯವಿಟ್ಟು ನಿಮ್ಗೂ ಮಕ್ಕಳಿದ್ದಾರೆ, ನಮಗೂ ಮಕ್ಕಳಿದ್ದಾರೆ. ಇದೇ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಎಲ್ಲರೂ ಈ ಸಮಾಜದಲ್ಲಿ ಬದುಕಬೇಕು. ನ್ಯಾಯ ನೀತಿ ಇಲ್ಲ ಸಮಾಜದಲ್ಲಿ. ಈಗ ನೀವು ಹೋಗ್ತಿರ್ತೀರಾ ದಾರಿಲಿ, ಯಾರಾದ್ರೂ ಕುಡಿದು ಬಂದು ಗುದ್ದಿದ್ರೆ ಏನಾಗುತ್ತೆ ಸರ್? ಆಮೇಲೆ ನೀವೆಲ್ಲ ತಡೆಯೋದಕ್ಕೆ ಹೋದ್ರೆ ನಾಳೆ ಅವ್ರು ಎಂತ ರೋಡಿಗಳಿರ್ತಾರೆ ಅಂದ್ರೆ ನಿಮ್ಮ ಮೇಲೆ ಗಾಡಿ ಹಚ್ಬಿಡ್ತಾರೆ. ಆಗಿದೆಯೋ ಇಲ್ವಾ? ಅಲ್ಲಿ ಇವತ್ತು ಅವರು ಬಹುಶಃ ಅವರೇ ಇರ್ಬೇಕು. ನಾವು ಸ್ವಾಮೀಜಿ ಒಬ್ರು ಆಗಿದಾರಲ್ಲ, ಚಂದ್ರಶೇಖರನಾಥ್ ಸ್ವಾಮೀಜಿ, ಒಕ್ಕಲಿಗರ ಸ್ವಾಮೀಜಿ, ಕೆಸಿ ಆಗಿದ್ರು, ಅಡಿಷನಲ್ ಡಿಸಿ ಆಗಿದ್ರು, ನಾಗರಾಜ್ ಅಂತ. ಕೆಸಿ ನಾಗರಾಜ್ ಎಲ್ಲನಪ್ಪ ಮಂಡ್ಯದವ್ರು ಯಾರಿದ್ದಾರ? ಅವರು ಪಾಂಡುಪುರ ತಹಸೀಲ್ದಾರ್ ಆಗಿದ್ದಾಗ ಯಾವ್ದು ಅಕ್ರಮ ನಿಲ್ಲಿಸೋದಕ್ಕೆ ಹೋದಾಗ ಅವ್ರ ಮೇಲೆ ಟ್ಯಾಕ್ಸ್ ಹಚ್ಚೋದಕ್ಕೆ ಬಂದಿದ್ರು. ಎಷ್ಟು ಘಟನೆಗಳಾಗಿಲ್ಲ ಹೀಗೆ? ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ತಹಸೀಲ್ದಾರರು, ಪಿಡಿಒಗಳು ಅವ್ರೂರಲ್ಲಿ ಆಗುವಂತ ಅಕ್ರಮ ನಿಲ್ಲಿಸೋದಕ್ಕೆ ಹೋದಾಗ ಇವ್ರು ಎಷ್ಟು ಬೆಳೆದಿರ್ತಾರಂದ್ರೆ ಪೋಖ್ರಿಗಳು, ಪುಂಡ್ರು, ಅಪರಾಧಿಗಳು ಇವ್ರ ಮೇಲೆ ಗಾಡಿ ಹಚ್ಚೋದಕ್ಕೆ ಹೋಗ್ತಾರಪ್ಪ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಎಲ್ಲಿ ಚೂಟ್ಬೇಕು? ಹಳ್ಳಿರೋ ಹೇಳೋಣ, ಎಲ್ಲಿ ಚೂಟ್ಬೇಕಪ್ಪ? ಕಳೆನ ಎಲ್ಲಿ ಚೂಟ್ಬೇಕು? ಮೊಳಕೆಯಲ್ಲಿ ಚೂಟ್ಬೇಕಂಡ್ರಪ್ಪ. ಎಲ್ಲಿ? ಮೊಳಕೆಯಲ್ಲಿ ಚೂಟಿದ್ರೆ ಕಳೆ ಹೋಯ್ತು. ದೊಡ್ಡದಾಗಿ ಬೆಳೆದು ಜಾಲಿ ಮರ ಆಯ್ತು ಅಂದ್ರೆ ಏನ್ ತಗೊಂಡ್ರೆ ಚೂಟಾಕಾಗತ್ರಲ್ಲ. ಅದಕ್ಕೆ ಅವರಿಗೆ ನಾವು ಮೊಳಕೆನಲ್ಲೇ ಚೂಟಾಕಿ ಅಂತ ಕೇಳ್ಕೊಳ್ತಾ ಇದೀವಿ. ಇಲ್ಲ ಅಂದ್ರೆ ಮುಂದಕ್ಕೆ ನೇಪಾಳದ ಮಾಜಿ ಪ್ರಧಾನಿ ಹೆಂಡತಿಯನ್ನ ಬೆಂಕಿ ಹಚ್ಚಿ ಕೊಂದರು ಕೇವಲ 2-3 ತಿಂಗಳ ಹಿಂದೆ. ಯಾರನ್ನ? ಮಾಜಿ ಪ್ರಧಾನಿ ಹೆಂಡತಿಯನ್ನ. ಎಲ್ಲಿ? ನೇಪಾಳದಲ್ಲಿ. ಹೆಂಗೆ? ಎಲ್ಲಿ ಅಂದ್ರೆ ಇನ್ನೊಂದಲ್ಲ, ಎಲ್ಲಿ ಅಂದ್ರೆ ಪಟಾ ಬೈಲಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಮನೆ ಒಳಗಡೆ ಹೋಗಿ ಯಾರೋ ಕೊಂದಿದ್ದಲ್ಲ, ಎಳ್ಕೊಂಡು ಬಂದು ಬೆಂಕಿ ಹಚ್ಕೊಂಡ್ರು. ಅವನೊಬ್ಬ ನೇಪಾಳದ ಅರ್ಥ ಸಚಿವ, ಫೈನಾನ್ಸ್ ಮಿನಿಸ್ಟರ್. ಅವರನ್ನ ಇಟ್ಟಾಡಿಸ್ಕೊಂಡು ಹೊಡೆದ್ರು. ವಿಡಿಯೋ ಮಾಡಿದ್ರ? ಪೊಲೀಸ್ ಇದಾರೆ ಇಲ್ಲಿ, ಸೈನ್ಯ ಬರುತ್ತೆ, ಜನ ಕಾನೂನು ಕೈ ತೆಗೆದುಕೊಂಡ್ಬಿಟ್ಟಾಗ 10 ಜನ, 50 ಜನ, 100 ಜನ ಪೊಲೀಸರನ್ನು ನಾವಿದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ನಾವೇನಾದ್ರು ಮಾಡ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಹತ್ಯೆಗಳಾಗ್ಬಿಡುತ್ತೆ ಅಂದಾಗ ಏನ್ ಮಾಡ್ತಾರೆ ಗೊತ್ತಾ ಪೊಲೀಸರು? ಅವ್ರನ್ನು ರಿವಾಲ್ವರ್ ಪಕ್ಕ ಇಟ್ಟು ಕೈ ಮುಗಿತಾರೆ. ಇವತ್ತು ಬಾಂಗ್ಲಾದೇಶದ ಶೇಖ್ ಹಸೀನಾ ನಮ್ಮ ದೇಶದಲ್ಲಿ ಇದ್ದಾರೆ. ಅವ್ರಿಗೆ ಅದನ್ನೇ ಹೇಳಿದ್ದು ಸೈನ್ಯದವರು ಬಂದು, ನಾವು ನಮ್ಮದೇ ದೇಶದ ಜನರ ಮೇಲೆ ಗುಂಡು ಹೊಡೆಯಕ್ಕಾಗಲ್ಲ, ಹಾಗಾಗಿ ಅರ್ಧ ಗಂಟೆ ಮಾತ್ರ ನಿಮ್ಗೆ ನಾವು ರಕ್ಷಣೆ ಕೊಡ್ಬೋದು. ಅರ್ಧ ಗಂಟೆಯಲ್ಲಿ ನೀವು ಗಂಟು ಮೂಟೆ ಕಟ್ಕೊಂಡು ಏರೋಪ್ಲೇನ್ ಹತ್ತಿಲ್ಲ ಅಂದ್ರೆ ಅವ್ರು ಅರ್ಧ ಗಂಟೆ ಮಾತ್ರ ನಾವು ಅವ್ರ ತಡೆ ಇಟ್ಕೊಂಡಿರ್ತೀವಿ, ಅದರಿಂದ ಆಚೆಗೆ ಆಗಲ್ಲ ಅಂತ. ಎಷ್ಟು ಟೈಮ್ ಕೊಟ್ರು ಒಬ್ಬ ಪ್ರಧಾನಿಗೆ? ಅರ್ಧ ಗಂಟೆ. ಅವರಪ್ಪ ಏನು? ಬಾಂಗ್ಲಾದೇಶದ ರಾಷ್ಟ್ರಪಿತ, ರಾಷ್ಟ್ರ ಬಂಧು ಅಂತಾರೆ ಅದಕ್ಕೆ. 71 ಇಸ್ವಿನಲ್ಲಿ ಇಂದಿರಾ ಗಾಂಧಿ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಪಾಕಿಸ್ತಾನ ಮೇಲೆ ಹೋರಾಟ ಮಾಡಿದಾಗ ಆವಾಗ ಬಾಂಗ್ಲಾ ಜನರ ಪರವಾಗಿ ನಿಂತು ದೊಡ್ಡ ಹೋರಾಟ ಮಾಡಿ ರಾಷ್ಟ್ರಪಿತ ಆದಂತ ಅವನು ಶೇಖ್ ಹಸೀನಾ ಅವರ ಅಪ್ಪ. ಆತ ಪ್ರಧಾನಿಯಾಗಿದ್ರು ಅಷ್ಟೋ ವರ್ಷ. ಅಂತಹ ವ್ಯಕ್ತಿಯ ಮಗಳು 15 ವರ್ಷದಿಂದ ಸತತವಾಗಿ ಪ್ರಧಾನಮಂತ್ರಿ. ಎಷ್ಟು ಸಮಯ ಕೊಟ್ಟರು ದೇಶ ಬಿಟ್ಟು ಓಡೋದಕ್ಕೆ? ಅರ್ಧ ಗಂಟೆ. ಕೊಟ್ಟವ್ರು ಯಾರು? ಸೈನ್ಯ. ನಮ್ಮದೇ ದೇಶದ ಮೇಲೆ ನಾವು ಗುಂಡೊಡೆಯಕ್ಕಾಗಲ್ಲ. ಅವ್ರನ್ನ ಬರ್ತಿದ್ದಾರೆ, ನುಗ್ಗು ಬರ್ತಾ ಇದ್ದಾರೆ ಸಾವಿರ ಲಕ್ಷಗಳ ಸಂಖ್ಯೆಯಲ್ಲಿ. ನೀವು ಇವಾಗ ಹೋದ್ರೆ ಉಳ್ಕೊಂಡ್ರಿ ಅಂತ. ಅದೇ ತರಕ್ಕೆ ಎಲ್ಲ ಪೊಲೀಸರು ವ್ಯವಸ್ಥೆ, ಜನ ರೊಚ್ಚಿಗೆದ್ದು ಈ ತರಕ್ಕಾದವ್ರು, ಆ ತರಕ್ಕಾದವ್ರು, ರೇಖಾ ಕರೆದವರು, ಊರಿನ ಜನ ರೊಚ್ಚಿಗೆದ್ದು ಏನಾದ್ರು ಉಳಿಯುತ್ತೇನ್ರಪ್ಪ? ಉಳಿಯಲ್ಲ. ಹಾಗಾಗಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನಾವು ಒಳ್ಳೆಯವರಾಗ್ತಾ ಹೋಗೋಣ, ಒಳ್ಳೆಯವ್ರು ಬೆಂಬಲಿಸ್ತಾ ಹೋಗೋಣ. ಆಗ ಅವ್ರಿಗೂ ಒಳ್ಳೆ ಅಧಿಕಾರಿಗಳಿಗೆ ಶಕ್ತಿ ಬರುತ್ತೆ. ನಾವು ಗದಿವರನ್ನ ಗೆಲ್ಲಿಸ್ಬಿಟ್ಟು ಇವ್ರು ಅವ್ರ ಹತ್ರ ಹೋದಾಗ ನಾನು ಹೇಳ್ದಂಗ್ ಮಾಡು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ಅವನು ಅಯೋಗ್ಯ, ನೀಚ, ಭ್ರಷ್ಟ, ದುಷ್ಟ ರಾಜಕಾರಣಿ. ಈ ಕಾಕಿ ಬಟ್ಟೆ ಹಾಕೊಂಡಿರೋರಿಗೆ ಏನ್ ಹಣ ಮಾಡಕ್ಕಾಗುತ್ತೆ? ನಾವು ಕೇಳ್ತಾ ಒತ್ತಡ ಹಾಕ್ತಾ ಇದ್ದೀವಿ ನಾವು ಪೊಲೀಸರ ಮೇಲೆ, ಅಬಕಾರಿ ಇಲಾಖೆ ಮೇಲೆ, ಕಂದಾಯ ಅಧಿಕಾರಿಗಳ ಮೇಲೆ, KRS ಪಕ್ಷದವರು. ಆದರೆ ಮೂಲ ಎಲ್ಲಿದೆ?
ರೋಗದ ಮೂಲ ಎಲ್ಲಿದೆ? ನಮ್ಮ ಕೈಯಲ್ಲವ. ಓಹೋ, ನೀನೇನೋ ರಾಜಕಾರಣಿಗಳ ಮೇಲೆ ಅಂದ್ಬಿಡ್ತೀಯ. ನೀನ್ ಓಟ್ ಗೆಲ್ತವ್ರು ಯಾರು? ಶಕ್ತಿ ಕೊಟ್ಟವ್ರು ಯಾರು ನಿಂಗೆ? ಜನಗಳಲ್ವೇನವ. ಹಾಗಾಗಿ ಜನ ಒಳ್ಳೆಯವ್ರನ್ನ ಗೆಲ್ಲಿಸ್ಕೊಳ್ಳಿ. ನೋಡಿ, ಪ್ರೇಮಕ್ಕ ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಯಾರು ಬೇರೆಯವ್ರು ಬಂದಿದ್ದಾರೆ? ಇಲ್ಲೇ ಬಂದಿದ್ದಾರೇನಪ್ಪ. ಇಂಥವ್ರನ್ನ ಗೆಲ್ಲಿಸ್ಕೊಳ್ಳಿ. ಊರಿನ ಬಗ್ಗೆ ಯೋಗಕ್ಷೇಮ ವಿಚಾರಿಸಂತವ್ರು ನೀವನು ಇದಕ್ಕೆಲ್ಲ ದಯವಿಟ್ಟು ಗಮನ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಅವ್ರಿಗೆ ಈಗ ನಮ್ಮವ್ರೊಂದು ಮನವಿ ಪತ್ರ ಕೊಡ್ತಾರೆ. ಕೊಡ್ತೀರಾ? ನಮ್ಮ ಮನವಿ ಪತ್ರ ಇದೆಯಾ? ಕೊಡಿ, ಊರವ್ರು ಕೊಡಿ. ನಾವು ಅವ್ರಿಗೆ ಹೇಳಿದಂಗೆ ಹೂಗಾರರು ಕೇಳ್ಕೊಳ್ಳೋದು ಇಷ್ಟೇ. ಅಕ್ರಮ ಮದ್ಯ ಮಾರಾಟವನ್ನ ನಿಮ್ಮ ವ್ಯಾಪ್ತಿಯಲ್ಲಿ, ಬೇರೆ ಜಿಲ್ಲೆನಲ್ಲಿ, ಬೇರೆ ತಾಲೂಕಲ್ಲಿ ಯಾವನಾದ್ರು ಮಾಡ್ಕೊಂಡು ಸಾಗಿ, ನಿಮ್ಮ ವ್ಯಾಪ್ತಿಯಲ್ಲಿ ದಯವಿಟ್ಟು ಪ್ರಾಮಾಣಿಕವಾಗಿ ನಿಲ್ಲಿಸಿ ಸರ್, ನಿಲ್ಲಿಸಿ. ಅದೇ ರೀತಿಲೇ ಅವ್ರು ಕೇಳ್ಕೊಳ್ತಾರೆ. ನಿಮ್ ಪಂಚಾಯತಿ ವ್ಯಾಪ್ತಿಲಲ್ಲ, ಅವ್ರು 3 ತಾಲೂಕು ಬರುತ್ತೆ, 3 ತಾಲೂಕಲ್ಲೂ ನಿಲ್ಲಿಸಿ ಅಂತ ಅವ್ರು ಕೇಳ್ಕೊಳ್ತಾ ಇದೀವಿ. ಅವ್ರಿಗೆ ಇರ್ಫಾನ್ ಅವ್ರಿಗೆ ಪಕ್ಕದ ಪಂಚಾಯತಿ ನಿಲ್ಲಿಸ್ತೀರಾ? ಇರ್ಫಾನ್ ಅವ್ರೆ, ನೀವೆಲ್ಲಿ ಅಷ್ಟೇ ನಿಲ್ಸಕ್ಕಲ್ಲ, ನೀವು ಬೋರ್ಡ್ ಹಾಕೋದಿಕ್ಕೆ ಅಷ್ಟೇ ನಿಮ್ ಕೈಲಿ ಎತ್ತಿರುತ್ತೆ. ನಿಮ್ಮ ನಾಮ ಇಟ್ಕೊಂಡು ಓದಿತಾನೆ ಊರಲ್ಲಿರೋ ನಮ್ ಹುಡುಕ ಯಾವನು. ಅದಕ್ಕೆ ನೀವೇನ್ ಮಾಡ್ಬೋದು? ಒಂದು ಬೋರ್ಡ್ ಗ್ರಾಮಸ್ಥರ ಇದ್ರ ಮೇರೆಗೆ ಅವರೆಲ್ಲರೂ ಇದು ತಗೊಂಡು ಇಂಪಾರ್ಟೆಂಟ್ ಮಾಡ್ಕೊಡ್ಬೇಕು, ಮಾಡ್ಕೊಂಡು ಇಷ್ಟನ್ನ ಮಾಡಿ ಅಂತ ಕೇಳ್ಕೊಳ್ತಾ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಅವ್ರಿಗೊಂದು ಮನವಿ ಪತ್ರ ಅಂತಿರೋ ಮನವಿ ಆಗ್ಲಿ, ಆಗ್ರಹ ಅಂತಿರೋ ಆಗ್ರಹ ಆಗ್ಲಿ ಕೊಡಿ. ಇಲ್ಲ ಎಲ್ಲರೂ ಜೊತೆ ಸೇರ್ಕೊಡಿ, ಕೊಡಿ. ಆಮೇಲೆ ಇವರು ಒಂದೇ ಒಂದು ನಿಮಿಷ ನಮ್ಮ ಮೇಲ್ನಳ್ಳಿಲಿ ಇಲ್ಲ ಪಕ್ಕದಲ್ಲಿ ಯಾರೋ ಭಾಗ್ಯಮ್ಮ, ಮಂಜುಳ, ನಾಗಮ್ಮ ಈ ತರ ಒಂದು ಹಲವಾರು ಜನ ಒಂದು 6 ಮನೆಗಳನ್ನು ಮಾಡ್ತಾರಂತೆ. ಪಕ್ಕದ ಊರಲ್ಲೂ ಪ್ರತಿ ಊರಲ್ಲೂ ಇದೆ. ನೀವು ಮೊದಲಿಲ್ಲ ಹೋಗಬೇಕಾಗಿಲ್ಲ, ಇದೇ ಡ್ರೆಸ್ ಹೋದ್ರೆ ಹುಡ್ಕೊಡ್ತಾರೆ ನಿಮ್ಗೆ, ಹಂಗಿದೆ ಪರಿಸ್ಥಿತಿ. ಪ್ಲೀಸ್ ಕೊಟ್ಟು ಹೋಗಿ. ಹಳ್ಳಿಯವರೆಲ್ಲ ಇನ್ನೊಂದಷ್ಟು ಜನ 4 ಜನ ಹಳ್ಳಿಯವ್ರು ಬಂದು ಇದು ನಾವು ಮಾಡ್ತಿರೋ ಕೆಲಸ ಸರಿ ಅನ್ನೋರು ಬಂದ್ರಪ್ಪ, ಬರಮ್ಮ ಅಮ್ಮ, ನನಗೇನು ಹಾಕ್ಬೇಕಾಗಿಲ್ಲ. ನೀವು ಊರಲ್ಲಿ ಮದ್ಯ ಮಾರಾಟ ನಿಲ್ಲಿಸೋದ್ರಿಂದ ಆಗೋದು ಬಂದ್ರಣ ಬಂದು ಊರಿನ ಜನ ನಾವು ಸುಮ್ಮನೆ ಅದನ್ನ ಎನೇಬಲ್ ಮಾಡ್ತಾ ಇದ್ದೀವಿ ಅಷ್ಟೇ. ಗ್ರಾಮಸ್ಥರು ಬಂದ್ಕೊಡಿ. ನಿಲ್ಲಿಸಿ 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 ನಿಲ್ಲಿಸಿ, ಸಾರಾಯಿ ಬೇಡ. ಫೋಟೋ ಚೆನ್ನಾಗಿ ಬರ್ಲಿ, ಫೋಟೋ ಚೆನ್ನಾಗಿ ಬರ್ಲಿ. ಹಾಗಾದ್ರೆ